ನಮಸ್ಕಾರ. ಮನಃಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುರುಮಂತ್ರದೊಂದಿಗೆ ಪಾಠವನ್ನು ಮುಂದುವರಿಸೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭಗವಂತ ನಮ್ಮೊಳಗೆ ಕೂತು ನಮಗೆ ಅರಿವು ಕೊಡಲಿ, ಅರಿವಿನ ಆನಂದ ಕೊಡಲಿ, ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿ ಕೊಡಲಿ. ಗುರು ಶಿಷ್ಯರ ನಡುವೆ ಯಾರನ್ನೂ ದ್ವೇಷ ಮಾಡದೆ ಸಾಮರಸ್ಯವಾದ ಪ್ರೀತಿಯ ಸೌಹಾರ್ದದ ಬದುಕನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಪಾಠವನ್ನು ಮುಂದುವರಿಸೋಣ. ಕಳೆದ ವಾರ ಪಾಠದಲ್ಲಿ ಜೀವದ ಬಗ್ಗೆ, ಜೀವ ಅಥವಾ ಆತ್ಮದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನೋಡಿದ್ವಿ. ಆತ್ಮ ಅಂದರೆ ಏನು, ಆತ್ಮ ಶರೀರದಲ್ಲಿ ಎಲ್ಲಿರ್ತಾನೆ, ಹೇಗೆ ಬಂಧನಕ್ಕೊಳಗಾಗಿರ್ತಾನೆ, ಯಾವ ಥರ ಬಂಧನಗಳು, 15 ಬಂಧನಗಳು ಹೆಸರೇನು, ಆ ವಿಚಾರವನ್ನೆಲ್ಲ ಕೂಡ ನೋಡಿದ್ವಿ. ಮತ್ತು ವೈಕುಂಠ ಏಕಾದಶಿಯ ಮಹತ್ವವನ್ನು ನೋಡಿದ್ವಿ. ವೈಕುಂಠ ಏಕಾದಶಿಯ ಉದ್ದೇಶ ಆರೋಗ್ಯ, ಇಂದ್ರಿಯ ನಿಯಂತ್ರಣೆ, ಮೃತ್ಯು ಚಿಂತನೆ, ಮೋಕ್ಷ ಸಾಧನೆ. ಇವು ಏಕಾದಶಿಯ ಉದ್ದೇಶ. ಮನುಷ್ಯನ ಜೀವನದ ಕೊನೆಯ ಉದ್ದೇಶ ಕೂಡ ಅದೇ ಅಂತ ನಾವು ಕಳೆದ ಬಾರಿ ನೋಡಿದ್ವಿ. ನಂತರ ಜೀವ 15 ಬೇಲಿಗಳಲ್ಲಿ ಬಂಧಿಸಲ್ಪಟ್ಟಿರ್ತಾನೆ. ಆ 15 ಬೇಲಿಗಳೇ ಹೆಸರು, ಈ ಲೋಕ, ಮಾಡುವಂಥ ಕರ್ಮ, ಆಡುವಂಥ ಮಾತು, ನಮ್ಮ ಒಳಗೆ ಆಳವಾದಂಥ ಆಲೋಚನೆ, ನಮ್ಮ ಶಕ್ತಿ, ನಾವು ತಿನ್ನುವಂಥ ಆಹಾರ, ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು, ಮತ್ತು ಪಾಂಚಭೌತಿಕ ದೇಹ, ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಕೊನೆಯದಾಗಿ ನಮ್ಮ ನಂಬಿಕೆ. ಇದು 15 ಬೇಲಿಗಳಲ್ಲಿ ಜೀವ ಇರ್ತಾನೆ. ಹಾಗಾಗಿ ಈ 15 ಬೇಲಿಗಳಿರೋದ್ರಿಂದ ಅಸಲು ಒಳಗೆ ಜೀವ ಇದೆ ಅಂತಂಬೋದು ನಾವು ಎಕ್ಸ್ಪೀರಿಯನ್ಸ್ ಆಗಲಿಕ್ಕಾಗೋದಿಲ್ಲ. ನಾನು ಅಂತಂಬೋದು ಎಕ್ಸ್ಪೀರಿಯನ್ಸ್ ಆಗ್ತೀವಿ, ಅದು ಲೌಕಿಕ ದೃಷ್ಟಿಯಿಂದ. ಸಾಧನಾ ದೃಷ್ಟಿಯಿಂದ ಮೋಕ್ಷ ಸಾಧನೆ ಮಾಡ್ಕೋಬೇಕಾದ್ರೆ ಯಾರು ಮಾಡ್ಕೋಬೇಕು? ನಾನೇ ಮಾಡ್ಕೋಬೇಕು. ಆದರೆ ಮೋಕ್ಷ ಸಾಧನೆ ಮಾಡ್ಕೋಬೇಕಾದ್ರೆ ನಾನು ಒಳಗೆ ಬಂಧಿಸಲ್ಪಟ್ಟಿದ್ದೀನಿ ಅಂತ ಗೊತ್ತಾಗಬೇಕು. ಜೀವ ಅಂತಂಬೋದು ಇದೆ. ಯಾಕಂದರೆ ಶಾಸ್ತ್ರ ಯಾವಾಗೂ ಕೂಡ ಆತ್ಮ, ಜೀವ ಇದರ ಬಗ್ಗೆ ಹೇಳುತ್ತೆ. ನಾವು ಆ ಹೆಸರುಗಳನ್ನು ಉಲ್ಲೇಖ ಮಾಡ್ತಾ ಹೋದಾಗ ನನಗೆ ಸಂಬಂಧ ಇಲ್ಲ, ಇದು ಯಾವುದೋ ಜೀವಕ್ಕೆ ಸಂಬಂಧಪಟ್ಟದ್ದು, ನಾನೇ ಜೀವ ಅಂತ ಗೊತ್ತಾಗೋದೇ ಇಲ್ಲ, ಎಕ್ಸ್ಪೀರಿಯನ್ಸ್ ಆಗೋದೇ ಇಲ್ಲ. ಹಾಗಾಗಿ ನಾನೇ ಜೀವ ಅಂತ ಎಕ್ಸ್ಪೀರಿಯನ್ಸ್ ಆಗೋ ತನಕ ಆಧ್ಯಾತ್ಮಿಕ ಪ್ರಪಂಚ ಆಧ್ಯಾತ್ಮಿಕ ಸಾಧನೆ ಪ್ರಾರಂಭ ಆಗೋದಿಲ್ಲ. ಒಂದೊಂದಾಗಿ ತಿಳ್ಕೊಂಡು ನಾನಂದರೆ ಏನು, ನನ್ನ ಹೆಸರಂದರೆ ಏನು, ನನ್ನ ಹೆಸರು ಟೆಂಪರರಿ ಅಲ್ಲ, ನನ್ನ ಪರ್ಮನೆಂಟ್ ಅಲ್ಲ, ಹೆಸರು ಟೆಂಪರರಿ. ಯಾವಾಗ ಹೆಸರು ಬಗ್ಗೆ ಅತಿಯಾಗಿ ನಾವು ತಿಳ್ಕೊಳ್ತೇವೋ ಆ ಬೇಲಿಯಿಂದ ಹೊರಗೆ ಬರ್ತೇವೆ. ಆಮೇಲೆ ನಮ್ಮ ಪ್ರಪಂಚ ನಮ್ಮದು ಅಂತೇನಿದೆ, ನಾವು ಬಿಟ್ಟು, ನಾನು ಬಿಟ್ಟು, ಇನ್ನು ಎಲ್ಲ ಶರೀರ ಆಗಲಿ, ಶರೀರಕ್ಕೆ ಸಂಬಂಧಪಟ್ಟಂಥ ಬಾಹ್ಯ ಪ್ರಪಂಚದಲ್ಲಿ ನಮ್ಮ ಪ್ರಾಪರ್ಟೀಸ್ ಏನಿದೆ, ನನಗೆ ಸಂಬಂಧಪಟ್ಟವರು ಯಾರಿದ್ದಾರೆ, ಇದೆಲ್ಲ ಕೂಡ ಟೆಂಪರರಿ, ಈ ಜನ್ಮಕ್ಕೆ ಮಾತ್ರ ಸೀಮಿತ ಅಂತಂಬೋದು ದೃಢವಾದಂಥ ಎಕ್ಸ್ಪೀರಿಯನ್ಸ್ ಬಂದಾಗ ಲೋಕದ ಬೇಲಿಯಿಂದ ಹೊರಗೆ ಬರ್ತೇವೆ. ಮಾಡುವಂಥ ಕರ್ಮ ಕರ್ತವ್ಯ ಕರ್ಮ ಆದಾಗ ಮನುಷ್ಯನಾಗಿ ನಾನು ಏನು ಮಾಡಬೇಕು, ನನಗೋಸ್ಕರ ನಾನು ಮಾಡಿಕೊಳ್ಳೋದಲ್ಲ, ಭಗವಂತ ನನ್ನ ಭೂಲೋಕಕ್ಕೆ ಕಳಿಸಿದ್ದಕ್ಕಾಗಿ, ಯಾವುದಕ್ಕಾಗಿ ಕಳಿಸಿದ್ದಾನೆ ಆ ಪರ್ಪಸ್ಸನ್ನು ಫುಲ್ಫಿಲ್ ಮಾಡುವಂಥ ಕರ್ಮಗಳನ್ನ ಮಾಡಿದರೆ ಈ ಕರ್ಮದ ಬೇಲಿಯಿಂದ ಹೊರಗೆ ಬರ್ತೇವೆ. ಮಾತು, ಯಾವ ರೀತಿ ಮಾತಾಡಬೇಕು ಸಮಾಜದ ಜೊತೆ, ನನ್ನ ಜೀವದ ಉದ್ಧಾರಕ್ಕಾಗಿ ಯಾವ ರೀತಿ ಮಾತಾಡಿ ನಾನು ವಿಷಯ ಸಂಗ್ರಹಣ ಮಾಡಬೇಕು ಅಂತಂಬೋ ಎಚ್ಚರ ಬಂದಾಗ, ಅದಕ್ಕೆ ತಕ್ಕಂತೆ ನಾವು ಕಾರ್ಯಾಚರಣೆ ಬಂದಾಗ ಈ ಮಂತ್ರದ ಬೇಲಿಯಿಂದ ಹೊರಗೆ ಬರ್ತೇವೆ. ಆಳವಾದ ಚಿಂತನೆ,
ಆಳವಾದ ಚಿಂತನೆ ನಾವು ಯಾವಾಗ ಮಾಡ್ತೀವೋ, ಆಳವಾದ ಚಿಂತನೆ ಅಂದರೆ ನನ್ನ ಉದ್ಧಾರಕ್ಕಾಗಿ ಆಳವಾದ ಚಿಂತನೆ. ಆಳವಾದ ಚಿಂತನೆ ಬಹಳಷ್ಟು ಮಾಡ್ಬೋದು, ಆದರೆ ಎಲ್ಲವೂ ನಮಗೆ ಉಪಯೋಗ ಆಗೋದಿಲ್ಲ. ಸೊ ನಾನು ಬಂದ ಪರ್ಪಸ್ ಏನು, ಅದರ ಬಗ್ಗೆ ಆಳವಾಗಿ ಚಿಂತನೆ ಮಾಡಿದಾಗ ತಪಸ್ಸಿನ ಬೇಲಿಂದ ಹೊರಗೆ ಬರ್ತೇವೆ. ಮತ್ತು ಶಕ್ತಿ, ಈ ಶಕ್ತಿ ಶಾಶ್ವತ ಅಲ್ಲ. ಯಾಕೆಂತಂದರೆ ಇವತ್ತು ತುಂಬ ಸ್ಟ್ರಾಂಗ್ ಇದ್ದು ನಾಳೆ ವೀಕ್ ಆಗೇ ಆಗ್ತಾನೆ. ನಾವು ಈ ಶರೀರಕ್ಕೆ ಈ ಶಕ್ತಿಗೋಸ್ಕರ ಏನೇನೋ ವಿಟಮಿನ್ ಟ್ಯಾಬ್ಲೆಟ್ಸ್ ಆಗಲಿ, ಏನೇನೋ ಬಹಳಷ್ಟು ಇದಕ್ಕೆ ಪ್ರೋಟೀನ್ಸ್ ಆಗಲಿ ಏನೇನೋ ಮಾಡ್ತೇವೆ. ಎಷ್ಟು ಮಾಡಿದ್ರೂ ಕೂಡ ಕೊನೆಗೆ ಶರೀರ ನಿರ್ವೀರ್ಯ ಆಗ್ತದೆ. ಶಕ್ತಿ ಅಂತಂಬೋದು ಟೆಂಪರರಿ. ಶಕ್ತಿ ಇದೆ, ಶಕ್ತಿ ಇಲ್ಲ, ಇದು ಇನ್ಸಿಗ್ನಿಫಿಕೆಂಟ್ ಅಂತ ಹೇಳ್ತಾರೆ. ಅದು ಯಾವಾಗ ನಾವು ಎಕ್ಸ್ಪೀರಿಯನ್ಸ್ ಆಗ್ತೀವೋ ವೀರ್ಯದ ಬೇಲಿಂದ ಹೊರಗೆ ಬರ್ತೇವೆ. ನಾವು ತೆಗೆದುಕೊಳ್ಳುವಂಥ ಆಹಾರವನ್ನು ಯಥಾರೀತಿ ಶರೀರವನ್ನು ಜಸ್ಟ್ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಈ ಶರೀರವನ್ನು ಉಪಯೋಗಿಸಿಕೊಂಡು ನಾನು ಉದ್ಧಾರ ಆಗಬೇಕು, ಜೀವವನ್ನು ಎಲಿವೇಟ್ ಮಾಡಿಕೊಳ್ಳಬೇಕು. ಆ ಎಲಿವೇಟ್ ಆಗಬೇಕಾದ್ರೆ ಶರೀರವನ್ನು ಕೂಡ ಕಾಪಾಡಿಕೊಳ್ಳಬೇಕು. ಏಕಾದಶಿ ವ್ರತದಲ್ಲಿ ನಾವು ತಿಳ್ಕೊಂಡಿದ್ದದೆ, ಶರೀರ ನಿಂದಿರಲಿಕ್ಕೆ ಎಷ್ಟು ಆಹಾರ ಬೇಕಾಗುತ್ತೋ, ಎಷ್ಟು ಶಕ್ತಿ ಬೇಕಾಗುತ್ತೋ ಅಷ್ಟನ್ನೇ ನಾವು ಹಾಕ್ತೇವೆ. ಈಗ ಟೂ ವೀಲರ್ ಇರುತ್ತೆ, ಟೂ ವೀಲರ್ಲಿ ಪೆಟ್ರೋಲ್ ಎಷ್ಟಾಗ್ತೇವೆ, ಅದರ ಟ್ಯಾಂಕ್ ಕೆಪಾಸಿಟಿ ಎಷ್ಟಿರ್ತೀಯೋ ಅದರ ಒಳಗೆ ಹಾಕ್ತೇವೆ. ಜಾಸ್ತಿ ಹಾಕಿದರೆ ಏನಾಗ್ತದೆ, ಓವರ್ಫ್ಲೋ ಆಗ್ತದೆ, ಅಥವಾ ಬಿಸಿಲು ಕಾಲದಲ್ಲಾದರೆ ಬರ್ಸ್ಟ್ ಆಗ್ತದೆ. ಸೊ ಹಾಗಾಗಿ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ತೇವೆ. ಶರೀರ ಪರ್ಫೆಕ್ಟಾಗಿ ಕೆಲಸ ಮಾಡಬೇಕಾದ್ರೆ ಎಷ್ಟು ಹಾಕಬೇಕು ಅಷ್ಟನ್ನೇ ಹಾಕಬೇಕು. ಈ ಆಹಾರ ನಿಯಮಗಳನ್ನ ಯಾವಾಗ ತಿಳ್ಕೊತೀವೋ ಮನುಷ್ಯ ಈ ಜೀವ ಅಂತಂಬೋದು ಆ ಅನ್ನ ಬೇಲಿಯಿಂದ ಹೊರಗೆ ಬರ್ತಾನೆ. ಮತ್ತು ಮನಸ್ಸು ಅಂತಂಬೋದು ಕೂಡ ಕಂಪ್ಯೂಟರ್. ಈಗ ನಮಗೆ ಚಾಟ್ GPT, ಬಾರ್ಡು, ಮೈಕ್ರೋಸಾಫ್ಟ್ ಪೈಲಟು ಹೊಸದೇನೇನೋ ಬಂದಿದೆ. ನಮಗೆ ಬೇಕಾದಂಥ ಇನ್ಫಾರ್ಮೇಷನ್ ಎಲ್ಲ ಕೊಡುತ್ತೆ, ಅದು ಒದಗಿಸ್ಕೊಡುತ್ತೆ. ಮನಸ್ಸು ಅಷ್ಟೇ, ನಿಮಗೆ ಏನು ಇನ್ಫಾರ್ಮೇಷನ್ ಬೇಕೋ ಚಿತ್ತದಿಂದ ಬುದ್ಧಿಯಿಂದ ಆಲೋಚನೆ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡುತ್ತಷ್ಟೇ. ಏನು ಆಲ್ರೆಡಿ ಇನ್ಫಾರ್ಮೇಷನ್ ಇದೆಯೋ ಅದೇ ಹೊರಗೆ ಬರುತ್ತೆ. ಮನಸ್ಸು ಆ ಕೆಲಸ ಮಾಡ್ತದೆ. ಹಾಗಾಗಿ ಇದು ಕೂಡ ಏನು, ನಾನು ಇದನ್ನು ಉಪಯೋಗ ಮಾಡಿಕೊಂಡು ಉದ್ಧಾರ ಆಗಬೇಕು. ಕಂಪ್ಯೂಟರ್ಲಿ ಮೊನ್ನೆ ಒಂದು ಪಾರ್ಕಿಗೆ ಹೋಗಿ ಪಾರ್ಕಲ್ಲಿ ಕೂತಿದ್ದೆ. ಇಬ್ಬರು ಹೆಣ್ಣು ಮಕ್ಕಳು ಎದುರುಗಡೆ ಕೂತು ಪಾಪ ಕಾಲೇಜ್ ವರ್ಕ್ ಮಾಡ್ಕೊಳ್ತಿದ್ರು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಏನೋ ಮಾಡ್ತಿದ್ರು. ಒಬ್ಬ ಹುಡುಗಿ ಪ್ರಶ್ನೆ ಓದ್ತಿದ್ಲು, ಇನ್ನೊಬ್ಬ ಹುಡುಗಿ ಚಾಟ್ GPTಲಿ ಹೊಡ್ತಿದ್ಲು. ಇನ್ಫಾರ್ಮೇಷನ್ ಬಂದಿದ್ದು ಬರ್ಕೊಡ್ತಿದ್ರು. ನಾ ಹೇಳಿದೆ, ಏನು ವಾಟ್ ಆರ್ ಯೂಸಿಂಗ್ ಅಂದರೆ ಚಾಟ್ GPT ಯೂಸ್ ಮಾಡ್ತಿದ್ದೀವಿ. ಅದರಿಂದ ನಿಮಗೆ ತಲೆಯಲ್ಲಿ ಹೆಂಗೆ ಹೋಗ್ತದೆ? ಇಲ್ಲ ನಮಗೆ ಇದು ಪ್ರಾಜೆಕ್ಟ್ ವರ್ಕ್, ಇದು ನಮಗೇನು ಎಕ್ಸಾಮಿನೇಷನ್ಗೇನು ಬರಲ್ಲ, ಜಸ್ಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ಥರ ಮಾಡ್ತೇವೆ. ಹಾಗಾಗಿ ಈ ಲೌಕಿಕ ಪ್ರಪಂಚದಲ್ಲಿ ಕೂಡ ಭಗವತ್ ಸಂಬಂಧವಾದ ವಿಷಯಗಳು, ಜೀವಕ್ಕೆ ಸಂಬಂಧಪಟ್ಟ ವಿಚಾರಗಳು ನಮಗೆ ಫಾಸ್ಟಾಗಿ ತಿಳ್ಕೊಳ್ಬೇಕು, ಉದ್ಧಾರ ಆಗಬೇಕು ಅಂತಂದರೆ ಭಗವಂತ ಕೊಟ್ಟ ನ್ಯಾಚುರಲ್ ಇಂಟೆಲಿಜೆನ್ಸ್, ನಾಟ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದೇ ಮನಸ್ಸು. ಕಂಪ್ಯೂಟರ್ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಭಗವಂತ ಕೊಟ್ಟಿದ್ದು ನ್ಯಾಚುರಲ್ ಇಂಟೆಲಿಜೆನ್ಸ್, ಅದೇ ಮನಸ್ಸು. ಮನಸ್ಸಿನ ಒಳಗೆ ಚಿತ್ತ, ಮನಸ್ಸಿನ ಒಳಗೆ ಬುದ್ಧಿ, ಈ ಎಲ್ಲ ಕೂಡ ಮನಸ್ಸಿನ ಒಳಗೆ ಇರುತ್ತೆ. ಇದೊಂದು ವ್ಯವಸ್ಥೆ. ಯಾವಾಗ ಮನಸ್ಸಿನ ಯಾಕೆ ಉಪಯೋಗ ಮಾಡಿಕೊಳ್ಬೇಕು, ಭಗವಂತ ಯಾಕೆ ಮನಸ್ಸು ಕೊಟ್ಟಿದ್ದಾನೆ, ಅದನ್ನು ಹೇಗೆ ಉಪಯೋಗಿಸಿಕೊಂಡು ನಾನು ಎಲಿವೇಟ್ ಆಗಬೇಕು ಅಂತ ಗೊತ್ತಾದರೆ ಆ ಬೇಲಿಯಿಂದ ಹೊರಗೆ ಬರ್ತೇವೆ. ಮತ್ತು ಮನಸ್ಸಿನಿಂದ ಬಾಹ್ಯ ಪ್ರಪಂಚಕ್ಕೆ ಕಾಂಟ್ಯಾಕ್ಟ್ ಆಗೋದು ಯಾವುದರಿಂದ ಅಂದರೆ ಇಂದ್ರಿಯಗಳಿಂದ. ಈ ಇಂದ್ರಿಯಗಳೇನು ಮಾಡ್ತದೆ, ಇಂದ್ರಿಯಗಳ ತನಗೆ ಬೇಕಾದನ್ನೇ ತನಗೆ ಈಡೇರಿಸಿಕೊಡ್ತದೆ. ತನಗೆ ಯಾವುದೋ ಒಂದು ಕಡೆ ಸ್ಟ್ರೀಟಲ್ಲಿ ಹೋಗ್ತಾ ಇರೋ ಕಾಲಕ್ಕೆ ಯಾವುದೋ ಒಂದು ಫುಡ್ ಐಟಮ್ ಮಾಡ್ತಿದ್ರು, ಅದು ಸ್ಮೆಲ್ ನೋಡಿದಾಗ ನಾಲಿಗೆಯಲ್ಲಿ ನೀರು ಊರ್ತದೆ. ಎಲ್ಲೋ ಶಬ್ದ, ಯಾವುದೋ ಒಂದು ಸುಂದರವಾದಂಥ ಹಾಡು ಬಂದಾಗ ಅದು ಕೇಳಬೇಕು ಅಂತ ಅನಿಸುತ್ತೆ, ಒಂದು ದೃಶ್ಯವನ್ನು ನೋಡಬೇಕು ಅನಿಸುತ್ತೆ. ಅದು ಪ್ರಕೃತಿ ಹೇಗೆ ಆಟ ಆಡ್ತದೋ ಹಾಗೇ ಹೋಗಬೇಕು ಅಂತ ಅನ್ನತ್ತೆ. ಒಳಗೆ ಜೀವ ಇದ್ದಾನೆ, ಅವನು ಯೋಗಕ್ಷೇಮದ ಬಗ್ಗೆ ಅದಕ್ಕೆ ಬೇಕಾಗಿಲ್ಲ. ಇಂದ್ರಿಯ ಅಂತಂಬೋದು ತೀರಾ ಭೌತಿಕ. ಈ ಇಂದ್ರಿಯ ಲಿಮಿಟೇಷನ್ ಏನು, ಅದು ಏನು ಕೇಳುತ್ತೆ, ನನ್ನ ಉದ್ಧಾರಕ್ಕಾಗಿ ಇಂದ್ರಿಯದ ಒಂದು ಲಿಮಿಟ್ನಲ್ಲಿ ಹೇಗಿಡಬೇಕು, ಕಂಟ್ರೋಲ್ ಹೇಗೆ ಮಾಡಬೇಕು ಅಂತ ಗೊತ್ತಾದಾಗ ಆ ಇಂದ್ರಿಯದಿಂದ ಹೊರಗೆ ಬರ್ತೇವೆ. ಉಳಿದದ್ದೇನಿನ್ನು ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಅಂದರೆ ಇದು ಶರೀರ. ಸೊ ಶರೀರ ಹೇಗೆ ನಿರ್ಮಾಣ ಆಗಿದೆ, ಭಗವಂತ ಯಾಕೆ ಶರೀರವನ್ನು ಕೊಟ್ಟಿದ್ದಾನೆ, ಎಲ್ಲರಿಗೂ ಶರೀರವನ್ನು ಕೊಟ್ಟಿದ್ದಾನೆ, ನನಗೇನು ಸ್ಪೆಷಲು? ಈ ಶರೀರದ ಬಗ್ಗೆ ನಿರ್ದಿಷ್ಟವಾದಂಥ ಒಂದು ಇನ್ಫಾರ್ಮೇಷನ್ ನಾವು ಪಡೆದಾಗ ಶರೀರದ ಮೇಲೆ ಮಮಕಾರ ಹೋಗುತ್ತೆ. ಶರೀರವನ್ನು ಯಾವ ಉಪಯೋಗಿಸ್ಕೊಳ್ಬೇಕು ಅದಕ್ಕೆ ಉಪಯೋಗಿಸ್ಕೊಳ್ತೇವೆ. ಹಾಗಾಗಿ ಈ ಪಂಚಭೌತಿಕದ ದೇಹದ ಬೇಲಿಯಿಂದ ಹೊರಗೆ ಬರ್ತೇವೆ.
ಕೊನೆಗುಳಿಯೋದು ನಮ್ಮ ನಂಬಿಕೆಗಳು, ನಮ್ಮ ಶ್ರದ್ಧೆ. ನಮ್ಮ ನಂಬಿಕೆಗಳು, ಶ್ರದ್ಧೆ ಇದೆಲ್ಲ ಕೂಡ ತೀರಾ ಟೆಂಪರರಿ. ಇದು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡಿ. ಯಾಕಂದರೆ ಎಲ್ಲ ಪ್ರಾಬ್ಲಮ್ಯಾಟಿಕ್ಸ್ ಶುರು ಆಗೋದು, ಕನ್ಫ್ಯೂಷನು, ಕಾಂಟ್ರಿಡಿಕ್ಟರಿ ಎಲ್ಲ ಪ್ರಾಬ್ಲಮ್ ಆಗೋದಿಲ್ಲ. ಬೇರೆ ಎಲ್ಲವನ್ನು ಬೇಲೆಗಳನ್ನು ಹೊರಗೆ ಬರೋದು, ಸಮ್ ಎಫರ್ಟ್, ಕಮಿಟ್ಮೆಂಟ್ ಹಾಕಿದರೆ ಹೊರಗೆ ಬರ್ಬೋದು. ನಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೇವೆ, ಉಪನಯನ, ಉಪನಯನ, ಉಪಾಧ್ಯಾಯ, ಉಪನಿಷತ್ತು, ಉಪವಾಸ, ಉಪಶಮ. ಉಪನಯನ ಅಂತಂದರೆ ಕಮಿಟ್ಮೆಂಟ್, ದೀಕ್ಷೆ. ನಾನಿದನ್ನು ಸಾಧಿಸಬೇಕು. ಅದನ್ನು ಗೈಡ್ ಮಾಡೋನು ಉಪಾಧ್ಯಾಯ. ಅದಕ್ಕೆ ಬೇಕಾದಂಥ ಶಕ್ತಿ ಕೊಡೋದು ಯಾರು ಅಂದರೆ ಉಪನಿಷತ್ತು. ಅದರ ಹತ್ತಿರಿಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಕೊಡೋದು ಯಾರು ಅಂತಂದರೆ, ಅನುಭವವನ್ನು ಕೊಡೋದು ಉಪವಾಸ. ಕೊನೆಗೆ ಪಡೆಯೋದು ಉಪಶಮ ಅಂದರೆ ಮೋಕ್ಷ ಅಥವಾ ಶಾಂತಿ, ಉತ್ಕೃಷ್ಟವಾದ ಶಾಂತಿ. ಮಾಮೂಲು ಶಾಂತಿ ಅಲ್ಲ, ಉತ್ಕೃಷ್ಟವಾದಂಥ ಶಾಂತಿ. ಅದನ್ನೇ ನಾವು ಮೋಕ್ಷ ಅಂತ ಕರಿತೇವೆ. ಸೊ ಇದೆಲ್ಲ ಕೂಡ ಪಡೆಯೋದಕ್ಕೆ ನಮ್ಮ ನಂಬಿಕೆಗಳು ಅಷ್ಟೇ ಹೊತ್ತು ನಮ್ಮ ನಂಬಿಕೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ನಮ್ಮ ಜೀವನ ಅಲ್ಲ. ನಾವು ಈ ಜನ್ಮದಲ್ಲಿ ಹಲವಾರು ಬಾರಿ ಹೇಳಿದ್ದೆ, ಹೊಸ ವಿಷಯ ಏನೂ ಅಲ್ಲ. ಈ ಜನ್ಮದಲ್ಲಿ ಯಾವುದೋ ಒಂದು ಕ್ಯಾಟಗರಿಯಲ್ಲಿ ಹುಟ್ಟಿದ್ದೇವೆ, ಯಾವುದೋ ಒಂದು ಮತದಲ್ಲಿ. ಮತ ಅಂತಂದರೆ ಅಭಿಪ್ರಾಯ ಅಷ್ಟೇ. ರಿಲಿಜಿಯನ್ ಅಂತ ಅಂಬೋದು ಈಗ ನಾವು ಯಾವ ಶಬ್ದದಿಂದ ಯಾವ ಒಪಿನಿಯನ್ ತೊಗೊಂಡಿದ್ದೀವೋ ಅದರ ಒಪಿನಿಯನ್ ಹಿಂದೆ ಇರಲಿಲ್ಲ. ಭಾರತ ದೇಶ ಹಿಂದೂ ಮತ ಅಂತಂಬೋದೇ ಇಲ್ಲ. ಇಟ್ಸ್ ಅ ಒಪಿನಿಯನ್, ಇಟ್ಸ್ ಎ ಲ್ಯಾಂಡ್ ಆಫ್ ಸೀಕರ್ಸ್. ಸೊ ಹಾಗಾಗಿ ಸನಾತನ ಧರ್ಮವನ್ನು ಫಾಲೋ ಆಗ್ತಾ ಬರ್ತಾ ಇರೋರು, ಅದಕ್ಕೆ ಸನಾತನ ಧರ್ಮೀಯರು ಅಂತ ಹೆಸರು. ಅಂದರೆ ಹಿಂದಿನಿಂದ ಇದ್ದಂಥ ನಂಬಿಕೆಗಳನ್ನು ಋಷಿಮುನಿಗಳು ಏನು ಹೇಳಿದ್ದಾರೆ ಅದನ್ನು ಫಾಲೋ ಆಗ್ತಾ ಇರೋರು ಅಂತ ಅರ್ಥ. ಸ್ಪೆಸಿಫಿಕ್ ಆಗಿ ಒಂದು ಧರ್ಮ ಅಂತ ಯಾವುದೂ ಇಲ್ಲ. ಸನಾತನ ಧರ್ಮೀಯ, ಅದು ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲಿ ಎಲ್ಲರೂ ಆಚರಣೆ ಮಾಡತಕ್ಕಂಥ ಧರ್ಮವನ್ನು ಸನಾತನ ಧರ್ಮ ಅಂತೀವಿ. ಇದು ಒಂದು ಗ್ರೂಪ್ ಆಫ್ ಪೀಪಲ್ಗೋ ಅಥವಾ ಒಂದು ಕ್ಯಾಟಗರಿಗೋ, ಒಂದು ದೇಶಕ್ಕೋ, ಕೆಲವೇನು ಜೆಂಡರ್ ಡಿಸ್ಕ್ರಿಮಿನೇಷನ್, ಈ ಜೆಂಡರ್ಗವ್ರಿಗೂ ಸಂಬಂಧಪಟ್ಟದ್ದಲ್ಲ. ಎಲ್ಲರಿಗೂ ಮನುಷ್ಯ ಅಂತಂಬೋನು ಎಲ್ಲೆಲ್ಲಿದ್ದಾನೆ ಅವರಿಗೆಲ್ಲರಿಗೂ ಇದ್ದಂಥ ಕಾಮನ್ ಧರ್ಮ ಏನಿದೆ ಅದನ್ನು ಉಳಿಸಿಕೊಂಡು ಮುಂದುವರಿಸಿಕೊಂಡಂಥ ಬಂದಂಥ ಧರ್ಮವೇ ಸನಾತನ ಧರ್ಮ. ಇವತ್ತು ಸನಾತನ ಧರ್ಮ ಏನಾಗಿದೆ, ಭಾಳಷ್ಟು ಕ್ಯಾಟಗರೈಸ್ ಆಗೋಗಿದೆ. ಸನಾತನ ಹೋಗಿದೆ, ಈಗ ಸನಾತನ ಧರ್ಮ ಇಲ್ಲ. ಈಗ ಅದು ಸನಾತನ ಎಂಬ ವರ್ಡು ಉಳ್ಕೊಂಡಿದೆ. ಅದು ಇತ್ತೀಚೆಗೆ ಅದು ರಾಜಕಾರಣಿಗಳು ನಮ್ಮದು ಕೀವರ್ಡ್ ಅಂತೇಳಿ ಅವರು ಪೇಟೆಂಟ್ ರೈಟ್ಸ್ ತೊಗೊಂಡಿದ್ದಾರೆ. ಬಟ್ ಈಗ ಸನಾತನ ಅಂತ ಹೆಸರು, ಸನಾತನ ಅಂದರೆ ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಎಲ್ಲರಿಗೂ ಅನ್ವಯ ಆಗುವಂಥ ಧರ್ಮ ಅಂತ ಅರ್ಥ. ಬಟ್ ಈಗ ನಾವು ಹೆಸರು ಬಳಸ್ತಿದ್ದೇವೆ, ಹೆಸರಿಗೆ ತಕ್ಕಂಥ ಮೀನಿಂಗೇ ಇಲ್ಲ. ಹಿಂದೂ ಧರ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಸನಾತನ ಧರ್ಮ ಆದರೆ ಎಲ್ಲ ದೇಶದಲ್ಲೂ ಇರಬೇಕಲ್ಲ. ನಾವು ಏನು ಫಾಲೋ ಆಗ್ತಾ ಇದ್ದೀವಿ ಆ ಧರ್ಮ ಎಲ್ಲ ದೇಶದಲ್ಲೂ ಇಲ್ವಲ್ಲ. ನಮ್ಮ ನಂಬಿಕೆಗಳೇ ಬೇರೆ ಕೆಲವೆಂದಿದೆ. ನಾವು ಇನ್ನು ಮುಂದುವರಿಸೋಣ. ಆ್ಯಕ್ಚುಲಿ ಮುಂದುವರಿಸಬೇಕಾಗಿದ್ದ ವಿಚಾರ ಮತಗಳ ಬಗ್ಗೆ. ಮತಗಳು ಅಂತಂದರೆ ನಮಗೆ ಮೋಕ್ಷಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಯಾವ ಮತ ಏನು ಹೇಳುತ್ತೆ ಎಂಬ ವಿಚಾರವನ್ನು ನಾವು ಮುಂದುವರಿಸಬೇಕು. ಎಲ್ಲ ಮತದಲ್ಲೂ ಒಪ್ಪುವಂಥ ಕಾಮನ್ ಪಾಯಿಂಟ್ ಏನಂತಂದರೆ ದೇವರು ಒಬ್ಬನೇ. ಇದು ಕಾಮನ್ ಪಾಯಿಂಟ್, ಇದು ಸನಾತನ. ನೀವು ಕ್ರಿಶ್ಚಿಯಾನಿಟಿಗೆ ಹೋಗಿ, ಕ್ರಿಶ್ಚಿಯಾನಿಟಿಗನ್ನ ಮುಂದೆ ಜುಡಾಯಿಸಮಿಗೆ ಹೋಗಿ, ದೇವರು ಒಬ್ಬನೇ. ನೀವು ಬೇಕಾದ್ರೆ ಜೂಯಿಷ್ ಪ್ರೇಯರ್ಸ್ ಇರುತ್ತೆ, ಶಿಮಾ ಇಸ್ರೇಲಿ ಅಂತೇಳಿ ಒಂದು ಪ್ರೇಯರ್ ಬರುತ್ತೆ. ಆ ಪ್ರೇಯರಲ್ಲೇ ಬರುತ್ತೆ ದೇವರು ಒಬ್ಬನೇ, ಬೇರೆ ದೇವರಿಲ್ಲ. ಆದರೆ ಪ್ರಾಬ್ಲಮ್ ಎಲ್ಲಾಗುತ್ತೆ ಅಂದರೆ ನಾನು ಫಾಲೋ ಆಗೋದೇ ದೇವರು ಅಂತ ಅವ್ರು ಕ್ಲೈಮ್ ಮಾಡ್ತಾರೆ. ಅಲ್ಲಿಂದ ಎಲ್ಲರಿಗೂ ಗಲಾಟೆ ಆಗ್ತದೆ. ಬಟ್ ದೇವರು ಒಬ್ಬನೇ ಅಂತ ಅಂಬೋದ್ರಿಂದ ಯಾರಿಗೂ ಕಾಂಟ್ರಡಿಕ್ಟರಿ ಇಲ್ಲ. ಇಸ್ಲಾಮಲ್ಲಿ ಏನು ಹೇಳುತ್ತೆ, ಅಲ್ಲಾಹ್ ಅಕ್ಬರ್, ಅಲ್ಲ ಇಲ್ಲ ಅಲ್ಲಲ್ಲ ಅಂದರೆ ಏನು, ದೇವರು ಒಬ್ಬನೇ, ಬೇರೆ ದೇವರಿಲ್ಲ. ಅಲ್ಲ ಬಿಟ್ಟು ಬೇರೆ ದೇವರಿಲ್ಲ ಅಂದರೆ, ಅಲ್ಲ ಅಂತಂದರೆ ಅರಬಿಕ್ ಭಾಷೆಯಲ್ಲಿ ದೇವರು ಅಂತ ಅರ್ಥ ಅಷ್ಟೇ, ಅವರ ದೇವರು. ಅದು ಕೂಡ ಒಂದೇ. ಕ್ರಿಶ್ಚಿಯಾನಿಟಿ ಹೋಗಿ ಅವರು ಟ್ರಿನಿಟಿ ಸಿಸ್ಟಮ್ ಹೇಳಿದ್ರು ಕೂಡ ದೇವರು, ದೇವರ ಮಗ, ಪರಿಶುದ್ಧಾತ್ಮ ಅಂತ ಏನೋ ಹೇಳ್ತಾರೆ, ಟ್ರಿನಿಟಿ ಫಾರ್ಮುಲಾ ಹೇಳ್ತಾರೆ. ಅಲ್ಲಿ ಕೂಡ ದೇವರು ಅಂತಕ್ಕೆ ಫಾಲೋ ಆಗ್ತಾರೆ. ದೇವರಿಗೆ ಬೇರೆ ಬೇರೆ ಹೆಸರುಗಳಿದೆ. ಆ ಹೆಸರುಗಳಿಂದ ನಾವು ಇವತ್ತು ಗಲಾಟೆಯನ್ನು ಪಡ್ತಾ ಇದ್ದೇವೆ. ಅವರು ಯೇಶುವ ಅಂತಾರೆ, ಇನ್ನೊಬ್ಬರು ಜೀಸಸ್ ಕ್ರೈಸ್ತೇ ದೇವರು, ಮೆಸ್ಸಯ್ಯ ಅಂತಾರೆ. ಇಲ್ಲಿ ಅವರು ಅಲ್ಲ ಅಂತಾರೆ. ಬಟ್ ದೇ ಆರ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್,
ನೀವು ಬೇಕಾದ್ರೆ ಗೂಗಲ್ ಟ್ರಾನ್ಸ್ಲೇಟರ್ಸ್ ನೀವು ಮಾಡ್ಬೋದು. ಅಲ್ಲ ಅಂದರೆ ಏನು? ಸೊ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೇನೆ ಹೀಗೆ. ಬಟ್ ಇಟ್ ಈಸ್ ಬೇಡ ಬೇಡ ಈಗ ರಿಲೆವೆಂಟ್ ಅಲ್ಲ. ಮತಗಳ ಬಗ್ಗೆ ಮಾತಾಡುವ ಕಾಲಕ್ಕೆ ಅದನ್ನು ನೋಡೋಣ. ಸೊ ಹೀಗೆ ನಾವು ಯಾವುದೋ ಒಂದು ಮತದಲ್ಲಿ ಹುಟ್ಟಿದ್ದೇವೆ. ಆ ಮತವನ್ನು ಬಳಸಿಕೊಂಡು ನಾವು ಎಲಿವೇಟ್ ಆಗಬೇಕೇ ಹೊತ್ತು ನಮ್ಮ ಎಫರ್ಟೆಲ್ಲ ಕೂಡ ಮತವನ್ನು ಗ್ರೇಟ್ ಅಂತ ಪ್ರೂವ್ ಮಾಡಲಿಕ್ಕೋಸ್ಕರ ಬಂದವರಲ್ಲ. ಬಟ್ ನಾವು ಮಾಡ್ತಾ ಇರುವಂಥ ಇವತ್ತು ಹುಚ್ಚು ಕೆಲಸದೇ. ನನ್ನ ನಂಬಿಕೆಯನ್ನು ಪ್ರೂವ್ ಮಾಡಲಿಕ್ಕೋಸ್ಕರವೇ ನನ್ನ ಜೀವನವನ್ನು ಇಡ್ತಾ ಇದ್ದೇನೆ. ಓಕೆ, ಇಟ್ಟಿದ್ದೀನಿ. ನೆಕ್ಸ್ಟ್ ಜನ್ಮದಲ್ಲಿ ಏನಾಗುತ್ತೆ? ಯಾಕಂದರೆ ಹಿಂದೂ ಧರ್ಮ ಅಂದರೆ ರೀಇನ್ಕಾರ್ನೇಷನ್ ಥಿಯರಿ ಒಪ್ಪತ್ತೆ, ಬೇರೆ ಯಾವ ಧರ್ಮವೂ ಒಪ್ಪೋದಿಲ್ಲ. ರೀಇನ್ಕಾರ್ನೇಷನ್ ಥಿಯರಿ ಇಸ್ಲಾಮಲ್ಲೂ ಇಲ್ಲ, ಕ್ರಿಶ್ಚಿಯಾನಿಟಿಯಲ್ಲೂ ಇಲ್ಲ, ಜುಡಾಯಿಸಮಲ್ಲೂ ಇಲ್ಲ. ಅವರು ಭಗವಂತ ನಿನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಾನೆ, ನೀನುಗಾನ ಚೆನ್ನಾಗಿ ಪರ್ಫೆಕ್ಟಾಗಿ ಭಗವಂತ ಹೇಳಿದಂಗೆ ಮಾಡಿದರೆ ನೀನು ಭಗವಂತನನ್ನು ಸೇರಿಕೊಡ್ತೀಯ. ಎಟರ್ನಲ್ ಹೆವನ್ ಇಲ್ಲ ಎಟರ್ನಲ್ ಹೆಲ್, ದೇರ್ ಈಸ್ ನೋ ಮೋರ್ ಆಪ್ಷನ್. ಇನ್ನೊಂದು ಸಲ ನಾನು ಮತ್ತೆ ಇನ್ನೊಂದು ಸಲ ಎಕ್ಸಾಮ್ ಬರಿತೇನೆ ಅಂದರೆ ಸಾಧ್ಯ ಇಲ್ಲ. ನಮಗೆ ಇವಾಗ ಸ್ಕೂಲಲ್ಲಾದರೆ ಮಾರ್ಚಲ್ಲಿ ಹೋದರೆ ಮತ್ತೆ ಸೆಪ್ಟೆಂಬರ್ಲಿ ಬರಿಬೋದು. ಆ ಥರ ಎಕ್ಸಾಮ್ಗಳೆಲ್ಲ ಇಲ್ಲ ಅವ್ರ ಸಿಸ್ಟಮಲ್ಲಿ. ಬಟ್ ನಮ್ಮ ಭಾರತ ಸನಾತನ ಧರ್ಮದಲ್ಲಿ ಆ ಕಾನ್ಸೆಪ್ಟ್ ಇದೆ. ರೀಇನ್ಕಾರ್ನೇಷನ್, ಪುನರ್ಜನ್ಮ ಸಿದ್ಧಾಂತ ನಮ್ಮಲ್ಲಿ ಇದೆ. ಅದು ನಮ್ಮದು ಪ್ರಾಚೀನವಾದದ್ದು, ನಮ್ಮದು ಈಗಿಂದಲ್ಲ. ಸುಮಾರು ಅವರದು ಫಿಲಾಸಫಿ ಎಲ್ಲ ಜಸ್ಟ್ ಒಂದು 3000 ಇಯರ್ಸ್ ಅಷ್ಟೇ. ನಮ್ಮ ಫಿಲಾಸಫಿ ಸ್ವಯಂಭೂ ಮನೋ ಹುಟ್ಟಿದಾಗಿಂದ ಇದೆ. ಅದು ಕೌಂಟ್ ಮಾಡಲಿಕ್ಕೂ ಆಗೋದಿಲ್ಲ. ಕಲಿಯುಗ ಪ್ರಾರಂಭವಾಗಿ 5120 ವರ್ಷ ನಡೀತಾ ಇದೆ ಪ್ಲಸ್. ಅದು ಕಲಿಯುಗ ಪ್ರಾರಂಭ ಆಗಿ ಅಷ್ಟಕ್ಕೆ ಮುಂಚೆ ಭಗವಂತ ರಾಮ 7ನೇ ಅವತಾರ, ಕೃಷ್ಣ 8ನೇ ಅವತಾರ ಅಂದರೆ ಎಷ್ಟು ಸನಾತನ ಅಂತ ತಿಳ್ಕೊಳ್ಳಿ. ಸೊ ಟೈಮನ್ನು ಕೌಂಟ್ ಮಾಡಲಿಕ್ಕೂ ಆಗೋದಿಲ್ಲ. ಆವಾಗಿಂದ ಇದೆ ನಮ್ಮದು, ಅದು ಸನಾತನವಾಗಿದೆ. ಸೊ ನನ್ನ ಪಾಯಿಂಟ್ ಏನಂತಂದರೆ, ರೀಇನ್ಕಾರ್ನೇಷನ್ ಥಿಯರಿ ಯಾವಾಗಿದೆಯೋ ಅದನ್ನು ನಾವು ಒಪ್ತೀವೋ, ರೀಇನ್ಕಾರ್ನೇಷನ್ ಥಿಯರಿ ಒಪ್ಪೋದಕ್ಕಾಗಿಯೇ ನಾವು ಹಿಂದೂಗಳು ನಾವು ಕುಂಕುಮವನ್ನು ಇಟ್ಕೊಳ್ತೇವೆ. ಕುಂಕುಮವನ್ನು ಇಟ್ಕೊಂಡಿದ್ದಾನಂತ ಅರ್ಥ ಅಂದರೆ ಯಾಕಂದರೆ ಹಿಂದೆ ಇದ್ದಿದ್ದದೇ ಕುಂಕುಮ ಇಡೋದಂತ ಯಾಕೆ ಬಂತು ಅಂದರೆ ರೀಇನ್ಕಾರ್ನೇಷನ್ ಥಿಯರಿ ಒಪ್ಪುತ್ತಾನೆ ಅಂತಂಬುದಕ್ಕೋಸ್ಕರವಾಗಿ. ಇವತ್ತು ಮಾಧವ ಸಮಾಜದಲ್ಲಿ ಅಕ್ಷತೆ ಅಂಗಾರ ಹಾಕ್ಕೊಳ್ತೀವಿ. ಯಾಕೆ ಅಕ್ಷತೆ ಅಂಗಾರ ಹಾಕ್ಕೊಂಡಿದ್ದಾನಂದರೆ ಊಟ ಆಯಿತು ಅಂತ ಅರ್ಥ, ಅಥವಾ ಮಾಧ್ವ ಅಂತ ಅರ್ಥ. ಅಥವಾ ಈಗ ಇನ್ನೂ ಒಂದಾಗಿದೆ, ಅಕ್ಷತೆ ಅಂಗಾರದ ಮೇಲೆ ನೀವು ಯಾವ ಮಠ ಅಂತ ಡಿಸೈಡ್ ಮಾಡ್ತಾರೆ. ಅಕ್ಷತೆ ಅಂಗಾರ ಸೇರಿದೆಯಾ ABC ಮಠ, ಅಕ್ಷತೆ ಅಂಗಾರಕ್ಕೆ ಗ್ಯಾಪ್ ಇದೆಯಾ XYZ ಮಠ, ಮೈಯೆಲ್ಲ ಇದೆಯಾ ಅದು ಇನ್ನೊಂದು ಮಠ. ಈ ಥರ ಐಡೆಂಟಿಫಿಕೇಷನ್ಗೋಸ್ಕರ ಬಳಸ್ತಾ ಇದ್ದೀವಿ ನಾವು. ಬಟ್ ಹಿಂದೆ ಕುಂಕುಮ ಹಚ್ತಾ ಇದ್ದಿದ್ದು. ಇವತ್ತು ಹಿಂದೂಗಳು ಕೂಡ ಭಾಳಷ್ಟು ಜನ ಕುಂಕುಮ ಹಚ್ಚೋದು ಯಾಕೆ ಅಂತಂದರೆ ರೀಇನ್ಕಾರ್ನೇಷನ್ ಥಿಯರಿ ನಾನು ಒಪ್ತೇನೆ. ಯಾಕೆಂದರೆ ಇದು ಶಂಕರಾಚಾರ್ಯ ಹಿಂದೆ ಬೌದ್ಧ ಮತ ಆವಿರ್ಭಾವದಿಂದ ಹುಟ್ಟಿದಂಥದ್ದು, ಅಷ್ಟಕ್ಕೆ ಮುಂಚೆ ಇಲ್ಲ. ಸರಿ, ಸೊ ಅಲ್ಲಿಂದ ಬಂದಾಗ ರೀಇನ್ಕಾರ್ನೇಷನ್ ಥಿಯರಿ ಯಾವಾಗ ನಾವು ಒಪ್ತೀವೋ, ಹಿಂದೆ ನಾವೇನಾಗಿದ್ವಿ, ಈಗೇನೋ ಸಮಥಿಂಗ್ ಈ ಹಿಂದೂ ಮತದಲ್ಲಿ ಹುಟ್ಟಿದ್ದೇವೆ, ಸನಾತನ ಧರ್ಮ ಅಲ್ಲ. ಹಿಂದೂ ಮತದಲ್ಲಿ ಇಟ್ಟಿದೆ ನಮ್ಮ ನಂಬಿಕೆಗಳೇ ಬೇರೆ, ನಮ್ಮ ಆಚರಣೆಗಳೇ ಬೇರೆ. ಆ ಹಿಂದೂ ಮತದಲ್ಲೂ ಯಾವುದೋ ಒಂದು ಪ್ರಕೃಷ್ಟವಾದಂಥ ಒಂದು ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿದ್ದೀವಿ, ಅಥವಾ ಬೇರೆ ಯಾವುದೊಂದು ಹುಟ್ಟಿದ್ದೇವೆ. ಅದರಲ್ಲೂ ಒಂದು ಯಾವುದೋ ಮತ, ತ್ರಿಮತಸ್ಥರ ಫಾರ್ಮುಲಾ ಇದೆ, ದ್ವೈತಾದ್ವೈತ ವಿಶಿಷ್ಟಾದ್ವೈತಗಳಿದೆ. ಅದರಲ್ಲಿ ಯಾವುದೋ ಒಂದು ಕೇಟಗರಿಯಲ್ಲಿ ಹುಟ್ಟಿದ್ದೇನೆ. ಅದರಲ್ಲೂ ಯಾವುದೋ ಒಂದು ಮಠದ ನಂಬಿಕೆ ಇರುತ್ತೆ, ಆ ಮಠದ ಕೆಳಗೆ ಹುಟ್ಟಿದ್ದೇನೆ. ಆ ಮಠದಲ್ಲೂ ಕೂಡ ಮತ್ತೆ ಪ್ರಭೇದಗಳು ಬಹಳ ಇದೆ. ಒಂದೊಂದು ವರ್ಗಕ್ಕೂ ಒಂದೊಂದು ಮಠ ಇದೆ, ಊರ ಹೆಸರುಗಳಿಂದನೂ ಮಠ ಇದೆ. ಸೊ ಡೀಪಾಗಿ ಹೊಟ್ಟೋಗಿದ್ದೇನೆ. ಅಂದರೆ ಯಾಕಿದು ಅಂತಂದರೆ ಸನಾತನ ಎಂಬ ಕಾನ್ಸೆಪ್ಟನ್ನು ಬಿಟ್ಟು ತೀರಾ ನಾನು ಡೀಪಾಗಿ ಒಳಗೆ ಹೊಟ್ಟೋಗಿದ್ದೇನೆ. ಚೆನ್ನಾಗಿದೆ. ಈಗ ನನ್ನ ಒಂದು ಮತವೇ ಶ್ರೇಷ್ಠವಾದ ಮತ. ಯಾಕೆ? ಆ ಮತವನ್ನು ತಿಳ್ಕೊಂಡಿದ್ದಕ್ಕಲ್ಲ, ನನ್ನಂಥ ಮಹಾನ್ ಭಾವ ಮಧ್ಯದಲ್ಲಿ ಹುಟ್ಟಿದ್ದಕ್ಕೆ. ಯಾಕೆಂದರೆ ನಾವೇನೋ ಓದಿಗೀದಿ ತಿಳ್ಕೊಂಡ್ರೆ ಆ ಮತ ಕರೆಕ್ಟು ಅಂತಂದರೆ ಒಳ್ಳೆಯ ಅರ್ಥ ಇದೆ. ನಾನು ಏನೂ ಓದಿರೋದಿಲ್ಲ, ಕೇವಲ ನನ್ನ ಮೇಲೆ ಆನುವಂಶಿಕ ಪ್ರಭಾವ ಅಂತಂಬೋದು ಪ್ರಭಾವದಿಂದ ಗ್ರೇಟ್ ಅಷ್ಟೇ. ಯಾಕೆ ಅಂತ ಹೇಳೋದಿಲ್ಲ, ಲಾಜಿಕೇ ಇಲ್ಲ. ಇಟ್ ಹ್ಯಾಸ್ ಎ ಸೈಕಲಾಜಿಕಲ್ ಮೀನಿಂಗ್ ದ್ಯಾಟ್ ನನ್ನಂಥ ಮಹಾನುಭಾವ ಆ ಮತದಲ್ಲಿ ಹುಟ್ಟಿದ್ದಕ್ಕೆ ಅದು ಗ್ರೇಟ್. ಇನ್ ಕೇಸ್ ನಾವು ಇಸ್ಲಾಮಲ್ಲಿ ಹುಟ್ಟಿದರೆ ಇಸ್ಲಾಮ್ ಈಸ್ ಗ್ರೇಟ್. ಯಾಕೆ? ನನ್ನಂಥ ಮಹಾನುಭಾವ ಇಸ್ಲಾಮಲ್ಲಿ ಹುಟ್ಟಿದ್ದಕ್ಕೆ. ಸೊ ಇದು ರೀಇನ್ಕಾರ್ನೇಷನ್ ಥಿಯರಿ ಇದರ ಕಾರಣ ನಾವು ಎಲ್ಲಿ ಬೇಕಾದ್ರೂ ಹುಟ್ಟಬೋದು. ಭಗವಂತ ಒಬ್ಬನೇ ಆದಾಗ ಹಿಂದೂಗಳಿಗೊಬ್ಬ ಭಗವಂತ,
ಕ್ರಿಶ್ಚಿಯನ್ಸಿಗೆ ಒಬ್ಬ ಭಗವಂತ, ಬೇರೆ ಬೇರೆ ಕ್ಯಾಟಗರೀಸ್ ಬೇರೆ ಬೇರೆ ಭಗವಂತ ಇಲ್ಲ. ಅವಾಗೇನಾಗುತ್ತೆ, ಬಹುದೇವತಾವಾದನೆ ಆಗ್ತದೆ. ದೇವರ ಒಬ್ಬನೇ ಅಂತಂದಾಗ ಎಲ್ಲರನ್ನೂ ಒಬ್ಬನೇ ಸೃಷ್ಟಿ ಮಾಡಬೇಕು. ಹೆಸರುಗಳು ಬೇರೆ ಇರ್ಬೋದು. ನಾನು ಸಂಸ್ಕೃತದಲ್ಲಿ ವಿಷ್ಣು ಅಂತ ಕರಿತೇನೆ, ಅಥವಾ ಈಶ್ವರ ಅಂತ ಕರಿತೇನೆ. ಅವರು ಅಲ್ಲ ಅಂತ ಕರೀತಾರೆ, ಇನ್ನೊಬ್ಬರು ಯೆಹೋವ ಅಂತ ಕರೀತಾನೆ. ದಟ್ ಈಸ್ ಡಿಫ್ರೆಂಟ್. ಹೆಸರುಗಳು ಬೇರೆ ಇದೆ ಅಷ್ಟು, ದೇವರು ಒಬ್ಬನೇ. ಈಗ ನಾವು ಅಷ್ಟೇ ಅಲ್ವಾ. ಈ ಕನ್ನಡದವ್ರು ಏನು ಮಾಡ್ತಾರೆ, ತಿರುಮಲ ವೆಂಕಪ್ಪ ಅಂತ ಕರೀತಾರೆ. ಆಂಧ್ರಕ್ಕೆ ಹೋಗಿ ಗೋವಿಂದುಡು ಅಂತ ಕರೀತಾರೆ, ವೆಂಕಟೇಶ್ವರ ಸ್ವಾಮಿ ಅಂತ ಕರೀತಾರೆ. ನಾರ್ತ್ ಇಂಡಿಯಾಗೆ ಹೋಗಿ ಬಾಲಾಜಿ ಅಂತ ಕರೀತಾರೆ. ತಮಿಳ್ನಾಡಿಗೆ ಹೋಗಿ ಪೆರುಮಾಳ್ ಅಂತ ಕರೀತಾರೆ. ಯಾವುದು ಕರೆಕ್ಟು? ಬೇರೆ ಬೇರೆ ದೇವರ, ಒಂದೇ ದೇವರ, ಹೆಸರುಗಳು ಬೇರೆ ಅಷ್ಟೇ. ಇಲ್ಲಿ ನಾವು ಎಲ್ಲ ಫಿಲಾಸಫಿಯನ್ನು ಓದ್ಕೊಳ್ತಾ ಬಂದಾಗ ಏನಾಗುತ್ತೆ, ದೇವರು ಒಂದೊಬ್ಬನೇ ಅಂತಂಬೋ ಕಾನ್ಸೆಪ್ಟ್ ಎಲ್ಲರೂ ಒಪ್ಪುತ್ತಾರೆ. ಆದರೆ ಅಜ್ಞಾನ ಏನಂತಂದರೆ, ಹೆಸರುಗಳು ಬೇರೆ ಆಗಿರೋದು ದೇವರು ಬೇರೆ ಆಗಲಿಕ್ಕೆ ಹೆಂಗೆ ಸಾಧ್ಯ? ನಮಗೆ ಮನೆಗೆ ಅಡ್ಡ ಹೆಸರು ಕರೀತಾರೆ, ನಿಕ್ ನೇಮ್ ಅಂತ ಕರೀತಾರೆ. ನಮ್ಮದೇ ಒಂದು ಹೆಸರು, ಕರೆಯೋದೇ ಇನ್ನೊಂದು ಹೆಸರು, ಒಂದೊಂದು ಕಡೆ ಒಂದೊಂದು ಹೆಸರು ಕರೀತಾರೆ. ಅಂದರೆ ನಾವು ಬೇರೆ ಬೇರೆ ಆಗ್ತೀವ? ಸೊ ಇದು ಕಾಮನ್ ಸೆನ್ಸ್ ವಿಚಾರ. ಸೊ ಹಾಗಾಗಿ ಯಾವಾಗ ನಾನು ಈ ಮತ ತುಂಬ ಶ್ರೇಷ್ಠ ಅಂತ ಅಂದ್ಕೊಳ್ತೀನೋ, ನಾಳೆ ಇನ್ನೊಂದು ಜನ್ಮದಲ್ಲಿ ಬೇರೆ ಮತದಲ್ಲಿ ಹುಟ್ಟಿದೆ ಅಂದ್ಕೊಳ್ಳಿ, ಆವಾಗ ನನ್ನ ಶ್ರದ್ಧೆ, ನನ್ನ ನಂಬಿಕೆ ಏನಾಗ್ತದೆ? ಟೆಂಪರರಿ. ಈಗ ನಾನು ಹಿಂದೂ ಮತದಲ್ಲಿ ಹುಟ್ಟಿದ್ದೇನೆ, ಹಿಂದೂ ಮತ ಈಸ್ ಅ ಗ್ರೇಟ್, ತಿಳ್ಕೊತೀನೋ ಬಿಡ್ತೀನೋ ಅದೆಲ್ಲ ಬೇರೆ ವಿಷಯ. ನನ್ನ ಮನಸ್ಸು, ನನ್ನ ಪ್ರಭಾವ ಆ ಮತಕ್ಕೆ ಎಗೈನೆಸ್ಟಾಗಿ ಕೆಲಸ ಮಾಡೋದೇ ಇಲ್ಲ. ಬಿಕಾಸ್ ದಿಸ್ ಈಸ್ ಜೆನೆಟಿಕ್ ಫೋರ್ಸ್. ಬೇರೆ ಮತವನ್ನು ನೀವು ಚೆನ್ನಾಗಿದ್ದರೂ ಕೂಡ ನನ್ನ ಮತವನ್ನು ಎಗೈನೆಸ್ಟನ್ನು ಹೋಗೋದಿಲ್ಲ, ಬಯಾಸ್ಡ್ ಆಗಿರ್ತೇನೆ. ಇದನ್ನೇ ನಂಬಿಕೆ ಅಂತೇವೆ. ಈ ನಂಬಿಕೆ ಒಂದೊಂದು ಜನ್ಮದಲ್ಲೂ ಒಂದೊಂದು ಥರ ಇರುತ್ತೆ. ಏನಾಗ್ತದೆ, ಒಂದೊಂದು ಕಡೆ ಒಂದೊಂದು ಥರ ಇದ್ದಾಗ ನನ್ನ ನಂಬಿಕೆಗಳು ಬದಲಾಗ್ತಾ ಇದ್ದರೆ ಜೀವ ಉದ್ಧಾರ ಹೆಂಗಾಗ್ತಾನೆ? ಈ ಜನ್ಮದಲ್ಲಿ ಹಿಂದೂ ಮತ, ಈ ಜನ್ಮದ ಕಾನ್ಸೆಪ್ಟೇ ಬೇರೆ. ಯಾಕೆಂತಂದರೆ ಒಂದು ವಿಷಯ ತಿಳ್ಕೋಬೇಕು, ಎಲ್ಲ ಟೆಂಪ್ರರಿ, ಆದರೆ ಒಂದು ಮಾತ್ರ ಪರ್ಮನೆಂಟ್. ಏನು? ಜೀವದ ಸ್ವಭಾವ ಪರ್ಮನೆಂಟ್. ಅದು ಯಾವ ಜನ್ಮದಲ್ಲಿ ಹೋದ್ರೂ ಅದು ನಿಮ್ಮನ್ನು ಬಿಡೋದಿಲ್ಲ. ಈಗ ಲೌಕಿಕವಾದ ಎಕ್ಸಾಂಪಲ್ ಕೊಡ್ತೇನೆ. ನಾನು ಇಂಜಿನಿಯರಿಂಗ್ ಪಾಸ್ ಮಾಡಿ ಒಂದು ಉದ್ಯೋಗಕ್ಕೆ ಹೋಗ್ತೇನೆ. ಆ ಉದ್ಯೋಗದಲ್ಲಿ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತೇನೆ. 5 ಇಯರ್ಸ್ ಕೆಲಸ ಮಾಡ್ತೇನೆ. ಅವರು ಸ್ವಲ್ಪ ಸಂಬಳ ಕೊಡ್ತಾರೆ. 5 ಇಯರ್ಸ್ ಆದಮೇಲೆ ಇನ್ನೊಂದು ಕಂಪನಿ ಚೇಂಜ್ ಮಾಡ್ತೇನೆ. ಅಲ್ಲಿ ಪ್ಯಾಕೇಜ್ ಡಿಫ್ರೆಂಟ್ ಇರುತ್ತೆ. ಇಲ್ಲ, ಹೀಗೆ ಒಂದು 3-4 ಕಂಪನಿ ಚೇಂಜ್ ಮಾಡ್ತೇನೆ. ಈ 3-4 ಕಂಪನಿಯಲ್ಲಿ ನಿಮಗೆ ಸ್ಯಾಲರಿ ಪ್ಯಾಕೇಜ್ ಎಂಬುದು ವೇರಿ ಆಗ್ಬೋದು, ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ಬಟ್ ಪ್ರತಿಯೊಂದು ಕಂಪನಿಯಲ್ಲಿ ನೀವು ಗೇನ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ಆಗ್ತದಾ? ಅದು ಅಪ್ಡೇಟೇ ಆಗ್ತಾ ಇರುತ್ತೆ. ಇದ್ದಕ್ಕಿದ್ದಾಗ ಆ ಕಂಪನಿ ಬಿಟ್ಟ ಮೇಲೆ ಮತ್ತೆ 0 ಆಗುತ್ತೆ, ಎಕ್ಸ್ಪೀರಿಯನ್ಸು ಆ್ಯಡ್ ಆಗುತ್ತೆ. ಸೊ ಪ್ರತಿಯೊಂದು ಕಂಪನಿಯಲ್ಲಿ ಕೆಲಸ ಮಾಡಿದಂಥ ಅನುಭವ ಅಂತಂಬೋದು ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ನಾವು ಎಷ್ಟು ಬಾರಿ ಯಾವ ಮತದಲ್ಲಿ ಹುಟ್ಟಿದರೂ ಕೂಡ ಆ ಮತದಲ್ಲಿ ನಾವು ಗಳಿಸಿದಂಥ ಜ್ಞಾನ ಏನಿದೆ ಅದು ಅಪ್ಡೇಟ್ ಆಗ್ತಾ ಹೋಗುತ್ತೆ. ಈ ಅಪ್ಡೇಷನ್ ಎಂಬುದು ಸ್ಟ್ರೀಮ್ ಲೈನ್ ಇರಬೇಕು. ಈಗ ನಾನೇನು ಮಾಡ್ತೇನೆ, ಇಂಜಿನಿಯರಿಂಗ್ ಓದಿಕೊಳ್ತೇನೆ. ಇವತ್ತೆಲ್ಲ ನಾವು ಓದೋದು ಹಾಗೆ, ನಾವು ಬೇಕಾದಷ್ಟು ಇಂಜಿನಿಯರಿಂಗ್ ಬ್ರಾಂಚಸ್ ಇದೆ. ಸಿವಿಲ್ ಇಂಜಿನಿಯರಿಂಗ್, ಏರೋನಾಟಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೊನೆಗೆ ಎಲ್ಲಿ ಹೋಗೋದು ಇನ್ಫಾರ್ಮೇಷನ್ ಟೆಕ್ನಾಲಜಿ. ಯಾಕೆಂದರೆ ಅವರೇ ಬರೋದು ನಿಮಗೆ ಪ್ಲೇಸ್ಮೆಂಟ್ ಕೊಡಲಿಕ್ಕೆ. ಯಾವ ಇಂಜಿನಿಯರಿಂಗನ್ನ ಬನ್ನಿ, ನಾವು ಮತ್ತೆ ನಿಮಗೆ ಟ್ರೈನಿಂಗ್ ಕೊಡ್ತೇವೆ, ಮತ್ತು ಸಾಫ್ಟ್ವೇರ್ ನಡೀರಿ. ಇವತ್ತಾಗ್ತಾ ಇರೋದೇ. ಹಿಂದಿಂದ ಏನಾಯಿತು, ಎಲ್ಲ ವೇಸ್ಟ್ ಆಯ್ತಲ್ವಾ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದೆ, IT ಡಿಪಾರ್ಟ್ಮೆಂಟಿಗೆ ಬಂದೆ. ಏನು ಮಾಡಿದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಲಿ? ಥರ್ಮೋಡೈನಮಿಕ್ಸ್ ಓದ್ಕೊಂಡೆ, ಎಲ್ಲಿ ಹೋಯಿತು? ಹೀಟ್ ಇಂಜಿನಿಯರಿಂಗ್, ಆಮೇಲೆ ಇನ್ನೊಂದು ರೆಫ್ರಿಜರೇಷನ್, ಇದೆಲ್ಲ ಭಾಳ ವಿಚಾರ ತಿಳ್ಕೊಂಡೆ. ಮಿಲ್ಲಿಂಗ್ ಮಿಷನ್ ಬಗ್ಗೆ ತಿಳ್ಕೊಂಡೆ. ಇದೆಲ್ಲ ಏನು ಮಾಡಿದೆ? ವೇಸ್ಟ್, ಉಪಯೋಗ ಇಲ್ಲ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಚೆನ್ನಾಗಿ ಉದ್ಯೋಗ ಮಾಡಿದೆ, ಚೆನ್ನಾಗಿ ನಾಲೆಡ್ಜ್ ಗೇನ್ ಮಾಡಿದೆ. 50ರಿಂದ 60 ವರ್ಷಕ್ಕೂ ನಾನು ಇವತ್ತು IT ಸೆಕ್ಟ್ರಲ್ಲಿರೋ ಅಷ್ಟೆಲ್ಲ ಉದ್ಯೋಗಗಳು ಮಾಡೋಕ್ಕಾಗಲ್ಲ. ಒಂದು 45ರಿಂದ 50 ವರ್ಷದವರೆಗೂ ನಾನು ಜಾಬ್ ಮಾಡಿದೆ, ತುಂಬ ಎಕ್ಸ್ಪೀರಿಯನ್ಸ್ ಗೇನ್ ಮಾಡಿದೆ. ನಂತರ ಏನಾಯಿತು, ಸಾಕಾಯಿತು, ಬೇಡ ಅಂತ ಅನ್ನಿಸ್ತು. ಮಕ್ಕಳು ಆ ವೇಳೆಗೆ ಉದ್ಧಾರ ಆಗಿರ್ತಾರೆ, ಆ ಮಕ್ಕಳು ಅವರವರು ಸೆಟ್ಲ್ ಆಗ್ತಾ ಬರ್ತಾ ಇರ್ತಾರೆ. ಇನ್ನು ನಾನು ಮಾಡೋದು ಬೇಡ ಅಂಥೇಳಿ ಆವಾಗ ಎಲ್ಲವನ್ನು ಬಿಟ್ಟು ಒಂದು ಸಣ್ಣ ಒಂದು ಬ್ಯಾಗ್ ಒಂದು ಹಾಕ್ಕೊಂಡು, ಅದರಲ್ಲೊಂದು ಯಾವುದೋ ಒಂದು ಶಂಕರ ವಿಜಯನೋ, ಮಧ್ವ ವಿಜಯನೋ, ರಾಮಾನುಜ ವಿಜಯನೋ ಯಾವುದೋ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು, ಒಂದು ಸ್ಪೆಕ್ಸ್ ಇಟ್ಕೊಂಡು
ಒಂದು ಶಾಲುವೋ ಯಾವುದೋ ಒಂದು ಪಂಚೆ ಇಟ್ಟುಕೊಂಡು ಒಂದು ಗ್ರೂಪ್ ಆಫ್ ಪೀಪಲ್ ಜೊತೆ ಭಜನೆ ಮಾಡಿಕೊಳ್ತಾ ದೇವಸ್ಥಾನಕ್ಕೆ ಹೋಗ್ತಾರೆ. ಬಟ್ ಏನಾಯಿತು, ನಾವು ಓದಿಕೊಂಡಂಥ ಎಕ್ಸ್ಪೀರಿಯೆನ್ಸ್ ಏನಾಯಿತು, ಉದ್ಯೋಗ ಮಾಡಿದಂಥ ಎಕ್ಸ್ಪೀರಿಯೆನ್ಸ್ ಏನಾಯಿತು, ಇಲ್ಲಿ ಕೌಂಟೇ ಆಗೋದಿಲ್ಲ. ಇಟ್ಸ್ 100% ವೇಸ್ಟ್. ಮತ್ತೆ ಝೀರೋ ಆನ್ ದ ಸ್ಟಾರ್ಟ್. ನಾವು 60 ವರ್ಷದ ನಂತರವೇ ದೇವ್ರ ಬಗ್ಗೆ ಆಲೋಚನೆ ಮಾಡೋದು. ಹೇಗೆ ಅವಾಗ ಏನು ಮಾಡ್ತೇವೆ, ಕಿಂಡರ್ ಗಾರ್ಡನ್. ಆವಾಗ ದೇವರು ಎಲ್ಲಿದ್ದಾನೆ, ದೇವರ ದೇವಸ್ಥಾನದಲ್ಲಿದ್ದಾನೆ. ಸಣ್ಣ ಮಕ್ಕಳಷ್ಟೇ ಅಲ್ವಾ, ಹಾರ್ಟ್ ಎಲ್ಲಿದೆ, ಟೆಕ್ಸ್ಟ್ ಬುಕ್ಕಲ್ಲಿದೆ. ಹಾರ್ಟ್ ಎಲ್ಲಿದೆ, ಟೆಕ್ಸ್ಟ್ ಬುಕ್ಕಲ್ಲಿದೆ. ದೊಡ್ಡವರಾದ್ಮೇಲೆ ನಾವೇನು ಮಾಡ್ತೇವೆ, ದೇವರು ಎಲ್ಲಿದ್ದಾನೆ, ದೇವಸ್ಥಾನದಲ್ಲಿ ಇರ್ತಾನೆ, ಅಷ್ಟೇ. ಕಿಂಡರ್ ಗಾರ್ಡನಿಂದ ಮತ್ತೆ ಸ್ಟಾರ್ಟ್ ಮಾಡ್ತೇವೆ. ಏನಾಯಿತು, ಎಲ್ಲ ಝೀರೋ ಆಯಿತು. ಹೀಗೆ ಇದು ಎಕ್ಸಾಂಪಲ್ ಹೇಳಿದೆ. ಹೀಗೆ ಪ್ರತಿ ಜನ್ಮದಲ್ಲೂ ಒಂದೊಂದು ಮತದಲ್ಲಿ ಇದೇ ಥರ ಸ್ಟಾರ್ಟ್ ಮಾಡೋದು ಎಂಡ್ ಮಾಡೋದು, ಸ್ಟಾರ್ಟ್ ಮಾಡೋದು ಎಂಡ್ ಮಾಡೋದಾದರೆ ಅಪ್ಡೇಟ್ ಯಾವಾಗ ಮಾಡಿಕೊಳ್ತೇವೆ? ಅಪ್ಡೇಟ್ ಮಾಡ್ಕೊಳ್ಬೇಕಾದ್ರೆ ಅನ್ಬಯಾಸ್ಡಾಗಿ ಆಲೋಚನೆ ಮಾಡಬೇಕು. ಸೊ ಎಲ್ಲ ಮತಗಳಲ್ಲಿ ಡಿಫ್ರೆನ್ಸ್ ಏನಿಲ್ಲ, ಕಾಮನ್. ಅದಕ್ಕೆ ಸನಾತನ ಧರ್ಮ ಅಂತ ಹೇಳಿದೆ. ಸನಾತನ ಧರ್ಮದಲ್ಲಿ ನೀವು ನಿಮ್ಮ ಆಲೋಚನೆ ಸನಾತನ ಆದರೆ, ಯಾಕೆಂದರೆ ನಾವು ಓದಿಕೊಂಡಂಥ ಪರಿಸರ ಏನಿದೆ, ನಮಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ನಮ್ಮ ಬುದ್ಧಿಯನ್ನು ಹೇಗೆ ಆಲೋಚನೆ ಮಾಡಬೇಕು ಅಂತ ಟ್ರೈನ್ ಅಪ್ ಮಾಡಿರ್ತಾರೆ, ಅದೇ ಬುದ್ಧಿಯಿಂದನೇ ನಾವು ಆಧ್ಯಾತ್ಮಿಕವನ್ನು ಓದ್ತೇವೆ. ಅದು ಓನ್ಲಿ ಒನ್ ಡೈಮೆನ್ಷನ್. ನಿಮ್ಮ ಬುದ್ಧಿಯ ಒನ್ ಡೈಮೆನ್ಷನಿಂದ ನೀವು ನೋಡ್ತೇವೆ. ಕೊನೆ ತನಕ ನಾವು ಅದೇ ಡೈಮೆನ್ಷನಿಂದ ನೋಡ್ತೇವೆ. ಅದೇ ಆಧ್ಯಾತ್ಮಿಕ ಆಗಲಿ, ಲೌಕಿಕ ಆಗಲಿ, ಯಾವುದೇ ಆಗಲಿ ಅದೇ ಡೈಮೆನ್ಷನ್. ಪ್ರೋಗ್ರಾಮಿಂಗಲ್ಲಿ ಕೋಡಿಂಗ್ ಹೆಂಗೆ ಮಾಡ್ತೀವೋ, ಮನೆಯಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಮಾತಾಡಿಕೊಳ್ಳೋದು ಕೂಡ ಕೋಡಿಂಗ್ ಎಕ್ಸಿಕ್ಯೂಷನೇ. ಫಾರ್ ಲೂಪು, ಇಫ್ ಲೂಪು ಎಲ್ಲ ಹಾಕ್ಕೊಡ್ತಾ ಇರ್ತೇವೆ. ಏನಾಗ್ತದೆ, ಇದಾಗಲಿದ್ರೆ ಇದು, ಇದಾಗಲಿದ್ರೆ ಇದು. ಅದಕ್ಕೆ ಸಂಸಾರಗಳು ನಿಲ್ತಾ ಇಲ್ಲ. ನಾವು ಸ್ಕೂಲಲ್ಲಿ ಕಾಲೇಜಲ್ಲಿ ಯಾವ ರೀತಿ ನಮ್ಮನ್ನು ಫಾಸ್ಟಾಗಿ ಡೆವಲಪ್ ಮಾಡಿರ್ತಾರೆ, ಅದೇ ಬುದ್ಧಿಯಿಂದನೇ ನಾವು ಇಲ್ಲಿ ಸಾಂಸಾರಿಕ ಜೀವನವನ್ನು ಮಾಡ್ತೇವೆ. ಹಾಳಾಗಿ ಹೋಗ್ತದೆ. ಹಿಂದೆ ಆ ಥರ ಇಲ್ಲ. ಅದಕ್ಕೆ ಸಂಸಾರಗಳು ನಿಲ್ತಿತ್ತು. ಇವತ್ತು ತುಂಬ ಕಷ್ಟ ಆಗಿದೆ. ಅದಕ್ಕೆ ಆಧ್ಯಾತ್ಮಿಕವನ್ನು ಆಲೋಚನೆ ಮಾಡಬೇಕಾದ್ರೆ ಈ ಟ್ರೈನಿಂಗ್ ಕೆಲಸ ಮಾಡೋದಿಲ್ಲ. ಅದಕ್ಕೆ ಬೇರೆ ಟ್ರೈನಿಂಗ್, ಅಸಲು ಮೈಂಡ್ ಸೆಟ್ಟೇ ಬೇರೆ ಥರ ಇರಬೇಕು ಅದಕ್ಕೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನಾವು ಮುಂದೆ ನೋಡ್ಕೊಳ್ತಾ ಹೋಗೋಣ. ಹೀಗೆ ಇಲ್ಲಿ ಪಾಯಿಂಟ್ ಏನಂತಂದರೆ, ಯಾವುದೇ ಮತದಲ್ಲಾಗಲಿ, ಯಾವುದೇ ಮತದ ನಂಬಿಕೆ ಆಗಲಿ, ಆ ನಂಬಿಕೆ ಟೆಂಪರರಿ ಆಗಬಾರದು. ಜೀವಕ್ಕೆ ಮತ್ತೆ ಫಸ್ಟಿಂದ ಆಗೋದಾಗಬಾರ್ದು. ಹಲವಾರು ಬಾರಿದಂಥ ಎಕ್ಸಾಂಪಲ್ ಮತ್ತೆ ಹೇಳುತ್ತೇನೆ. ಒಬ್ಬ 10th ಕ್ಲಾಸಲ್ಲಿ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗೋದಲ್ಲ, ಸಮಥಿಂಗ್ ಮಾರ್ಕ್ಸ್, ಪಾಪ ತಂದೆ ತಾಯಿ ತುಂಬ ಹೋಪ್ ಇಟ್ಕೊಂಡಿದ್ರು. ಅಷ್ಟು ಮಾರ್ಕ್ಸ್ ರೀಚ್ ಆಗಿಲ್ಲ. ಸೂಸೈಡ್ ಮಾಡ್ಕೊಳ್ಳೋಂತ ಹೋಗ್ತಾ ಇರ್ತಾನೆ. ಇನ್ನೊಬ್ಬ ಫ್ರೆಂಡ್, ಯಾಕೆ ಅಂದರೆ ನಮ್ಮ ಅಪ್ಪ ಅಮ್ಮಗೆ ನಾನು ಮಕ ನೋಡಿಸ್ಲಿಕ್ಕಾಗಲ್ಲ. ಅಪ್ಪ ಅಮ್ಮ ರಾತ್ರಿ ಹಗಲು ತುಂಬ ನನ್ನ ಮೇಲೆ ಹೋಪ್ಸ್ ಇಟ್ಕೊಂಡಿದ್ರು. ನಾನು ತುಂಬ ರ್ಯಾಂಕ್ ಸಾಧಿಸಬೇಕು. ನಮ್ಮಪ್ಪ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಬಿಟ್ಟಿದ್ದಾನೆ, ನನ್ನ ಯಾವ ಕಾಲೇಜಲ್ಲಿ ಸೇರಿಸಬೇಕು, ಎಲ್ಲರ ಒಂದು ಇದು ತೊಗೊಂಡಿದ್ದಾನೆ. ನಂಗೆ ನೋಡ್ರೆ ಜಸ್ಟ್ ಪಾಸ್ ಮಾರ್ಕ್ ಬಂದಿದೆ, ನಮ್ಮ ಅಪ್ಪ ಅಮ್ಮಗೆ ನಾನು ಮಕ ತೋರಿಸ್ಲಾರೆ, ಹಾರ್ಕೊಳ್ತೇನೆ ಅಂತ ಹೋಗ್ತಾನೆ. ಫ್ರೆಂಡ್ ಹೇಳ್ತಾನೆ, ನೀನನ್ನು ಪಾಸ್ ಆಗಿದ್ದಿ, ನಾನು 4-5 ಸಬ್ಜೆಕ್ಟ್ಸ್ ಫೇಲ್ ಆಗಿದ್ದೀನಿ, ನಾನೇ ಧೈರ್ಯವಾಗಿದ್ದೀನಿ ನೋಡು. ನಿಂಗೆ ಯಾವುದರಲ್ಲಿ ಕಡಿಮೆ ಮಾರ್ಕ್ಸ್ ಬಂದು ಅದು ಮತ್ತೆ ಬರೀ, ಇಂಪ್ರೂವ್ಮೆಂಟ್ ಬರೀ. ಈಗ ನೀನು ಸೂಸೈಡ್ ಮಾಡಿಕೊಂಡ್ರೆ ಮತ್ತೆ 1ನೇ ಕ್ಲಾಸಿಂದ ಓದಬೇಕಾಗತ್ತೆ. ಅದು ಇನ್ನೂ ಕಷ್ಟ ಅಲ್ವಾ? ಒಂದು ಸಬ್ಜೆಕ್ಟಿಗೋಸ್ಕರ ಒಂದು 6 ಮಂತ್ಸಿಗೋಸ್ಕರ ಇಡೀ ಜೀವನನೇ ವೇಸ್ಟ್ ಮಾಡ್ಕೋತೀಯ ಅಂತ ಹೇಳ್ತಾನೆ. ಬಟ್ ರಿಯಲ್ ಲೈಫಲ್ಲಿ ಅದು ಟ್ರೂ. ಒಂದು ಸಣ್ಣ ನಂಬಿಕೆಗೋಸ್ಕರ ಇಡೀ ಜೀವನವನ್ನು ಮತ್ತೆ ಜನ್ಮ ಎತ್ತಬೇಕಾಗತ್ತೆ. ಸೊ ಅದಕ್ಕೆ ಎಲ್ಲ ನಂಬಿಕೆಗಳನ್ನು ನಾವು ಸಾಮರಸ್ಯವಾಗಿ, ಅನ್ಬಯಾಸ್ಡಾಗಿ, ತಟಸ್ಥವಾಗಿ ನೋಡಬೇಕು. ಯಾವ ಮತವನ್ನು ಬ್ಲೇಮ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ವಿಚಿತ್ರ ಏನಂತಂದರೆ, ಕರ್ಮ ಸಿದ್ಧಾಂತದಲ್ಲಿ ಒಂದು ಸಣ್ಣ ಮಗು, ಅಪ್ಪ ನನಗೆ ಈ ಮ್ಯಾಥಮೆಟಿಕ್ಸಲ್ಲಿ ಈ ಸಮ್ ನನಗೆ ತುಂಬ ಕಷ್ಟವಾಗಿದೆ, ನನ್ನ ಕೈಲಿ ಆಗಲ್ಲ ಅಂತ ಹೇಳುತ್ತೆ. ಆವಾಗ ತಂದೆ ಆಗಲಿ ಟೀಚರ್ ಆಗಲಿ ಏನು ಮಾಡ್ತಾನೆ, ಯಾವುದು ಕಷ್ಟವಾಗಿದೆಯೋ ಅದನ್ನು ಮತ್ತಿಷ್ಟು ಸುಲಭವಾಗಿ ಹೇಳ್ಕೊಳ್ಳಿಕ್ಕೆ ಮತ್ತೆ ಅದನ್ನೇ ಇಂಟ್ರಡ್ಯೂಸ್ ಮಾಡ್ತಾನೆ. ಈಗ ನಾವು ಇಸ್ಲಾಂ ಆಗಲಿ ಕ್ರಿಶ್ಚಿಯಾನಿಟಿ ಆಗಲಿ ಅದು ತುಂಬ ದ್ವೇಷ ಮಾಡಿದ್ವಿ ಅಂದ್ಕೊಳ್ಳಿ, ಅರ್ಥ ಮಾಡಿಕೊಳ್ಳದೆ. ಯಾಕಂದ್ರೆ ನಾವು ದ್ವೇಷ ಮಾಡೋದೆಲ್ಲ ಕೂಡ ಏನು ಗೊತ್ತಿಲ್ಲದೆ, ನಾನು ಶ್ರೇಷ್ಠ ಆದ ಕಾರಣ ಅದನ್ನು ದ್ವೇಷ ಮಾಡೋದು, ಲಾಜಿಕ್ಕೇ ಇಲ್ಲ ಇದಕ್ಕೆ. ಯಾವಾಗ ಬೇರೆ ಮತವನ್ನು ನಾನು ದ್ವೇಷ ಮಾಡ್ತೀನೋ, ಭಗವಂತ ಏನು ಮಾಡ್ತಾನೆ, ಅವನಿಗೆ ಗೊತ್ತಿಲ್ಲಾರ್ದ ದ್ವೇಷ ಮಾಡ್ತಿದ್ದಾನೆ, ಒಂದು ಸಲ ಅದರ ಬಗ್ಗೆ ತಿಳಿಸೋಣ ಅಂಥೇಳಿ ಮತ್ತೆ ಆ ಮತದಲ್ಲಿ ಹುಟ್ಟಿಸ್ತಾನೆ. ಅಂದರೆ ನಾವು 10ನೇ ಕ್ಲಾಸ್ ಓದ್ತಾ ಇದ್ದೇವೆ, ಒಂದು ಸಣ್ಣ ಒಂದು ಚಿಕ್ಕ ಪ್ರಾಬ್ಲಮ್ ಬರಲಿಲ್ಲ ಅಂತಂದರೆ ನಿಮ್ಮನ್ನು ತೊಗೊಂಡೋಗಿ ಮತ್ತೆ 1ನೇ ಕ್ಲಾಸಲ್ಲಿ ಕೂಡಿಸಿದ್ರೆ ನೀವು ಹೇಗೆ ಫೀಲ್ ಆಗ್ತೀರಿ?
ಹಿಂದೆ ಆ ಸಿಸ್ಟಮ್ ಇತ್ತು, ಈಗಿಲ್ಲ. ಇವಾಗೆಲ್ಲ ಪ್ರೆಸ್ಟೇಜ್ ಸಮಸ್ಯೆ. ಹಿಂದೆ ಯಾವುದನ್ನ ಒಂದು ವಿಷಯ ಗೊತ್ತಿಲ್ಲ ಅಂದರೆ, ಇಲ್ಲ ನಂಗೆ ಗೊತ್ತಾಗ್ತಾ ಇಲ್ಲ, ಮತ್ತೆ ನಾನು ಸ್ಟಾರ್ಟಿಂಗಿಂದ ಓದ್ತೇನೆ ಅಂತಿದ್ದು, ಮತ್ತೆ ಅವ್ರು ಮತ್ತೆ ಸ್ಟಾರ್ಟಿಂಗಿಂದ ಓದ್ತಿದ್ರು ಪಾಪ ಅವರು. ಆ ರೀತಿ ನಿಮಗೆ ಒಂದು ವಿಚಾರ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತೇಳಿ ಮತ್ತೆ ಅದೇ ಮತದಲ್ಲಿ ಹುಟ್ಟಿಸಿದರೆ, ಈ ಮತಗಳು ಇದೆಲ್ಲ ಕೂಡ ಅಂದರೆ ಡಿಫ್ರೆಂಟ್ ಕ್ಲಾಸಸ್, ಅವರವರ ನಾಲೆಡ್ಜ್ ಎಲಿವೇಟ್ ಆದ ಸ್ಥಿತಿಯನ್ನು ಹಿಡಿದು ಅಲ್ಲಲ್ಲಿ ಭಗವಂತ ಹುಟ್ಟಿಸ್ತಾನೆ. ಯಾವುದೂ ಇನ್ಫೀರಿಯರ್ ಅಲ್ಲ. 10ನೇ ಕ್ಲಾಸ್ ಓದೋ ಹುಡುಗಿನ 1ನೇ ಕ್ಲಾಸ್ ಇನ್ಫೀರಿಯರ್ ಆಗುತ್ತಾ? 2ನೇ ಕ್ಲಾಸ್ ಇನ್ಫೀರಿಯರ್ ಆಗುತ್ತಾ? ಇಲ್ಲ. 2ನೇ ಕ್ಲಾಸಿಂದನೇ ನಾವು 10ನೇ ಕ್ಲಾಸಿಗೆ ಬರೋದು. ಹಾಗೆ ಎಲ್ಲ ಮತಗಳು ಏನು ಅಂತಂದರೆ ಒಂದೊಂದು ಕ್ಲಾಸ್ ಇದ್ದಂಗೆ ಅಷ್ಟೇ. 1ನೇ ಕ್ಲಾಸ್ 2ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಹೇಗಿದೆಯೋ ಹಾಗೆ ಭಗವಂತ ಡಿಫ್ರೆಂಟ್ ಪ್ಲೇಸಸ್ಸಲ್ಲಿ ನಮ್ಮನ್ನು ಹುಟ್ಟಿಸಿ ಆ ಕ್ಲಾಸಸ್ಸಲ್ಲಿ ಕೂಡಿಸಿ ಗೇಯ್ನ್ ಮಾಡಿ ನಮ್ಮನ್ನು ಮುಂದೆ ತಳ್ತಾ ಇರ್ತಾನೆ. ಈಗ ನಾವು 10ನೇ ಕ್ಲಾಸಲ್ಲಿ ಇದ್ದೀವಿ ಅಂತ ಅಂದ್ಕೊಳ್ಳಿ, ನಾವು 2ನೇ ಕ್ಲಾಸನ್ನು 3ನೇ ಕ್ಲಾಸನ್ನು ನಾವು ಪರಿಹಾಸ ಮಾಡಿದ್ರೆ ಹೇಗಿರುತ್ತೆ ಅಷ್ಟೇ. ಹಾಗೆ ನಾವು ಬೇರೆ ಮತಗಳು, ನಮ್ಮದು ಸನಾತನ ಧರ್ಮ, ನಮ್ಮಲ್ಲಿದ್ದಂಥ ಒಂದು ನಾಲೆಡ್ಜ್ ಆಗಲಿ, ಋಷಿ ಪರಂಪರೆ ಆಗಲಿ, ಇಟ್ಸ್ ವೆರಿ ಸ್ಟ್ರಾಂಗ್, ತುಂಬ ಸನಾತನ. ಅಸಲು ಬೇರೆ ಯಾವ ಮತಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಅಷ್ಟು ಸಾಮರಸ್ಯವಾಗಿ ಕಾಣೋದು ನಮ್ಮ ಮತವೇ. ಬೇರೆ ದೇಶಗಳಲ್ಲೆಲ್ಲ ಕೂಡ ಮತಗಳ ಶಾಂತಿ ಹೆಸರಿಂದ ಯುದ್ಧಗಳು ಮಾಡಿದ್ದಾರೆ. ಶಾಂತಿ ಹೆಸರಿಂದ ಕ್ರಿಶ್ಚಿಯಾನಿಟಿ ಲವ್ ಆ್ಯಂಡ್ ಪೀಸ್ ಅನ್ನತ್ತೆ, ಯುದ್ಧ ಮಾಡಿದ್ದಾರೆ. ಅದೇ ನಿಮಗೆ ಇಸ್ಲಾಮಿಗೆ ಹೋಗಿ ಸಲಾಮು ಅಲೈಕುಮ್ ಸಲಾಂ, ನಿನಗೆ ಶಾಂತಿ ಆಗಲಿ, ನಿನಗೂ ಶಾಂತಿ ಆಗಲಿ ಅಂತ ಹೇಳ್ತಾರೆ. ಅವರು ಮಿಡಲ್ ಈಸ್ಟ್ ಕಂಟ್ರೀಸ್ ಬೇಕಾದಷ್ಟು ಯುದ್ಧ ಮಾಡಿದ್ದಾರೆ. ರಿಲಿಜಿಯನ್ ಹೆಸರ ಮೇಲೆ ಯುದ್ಧ ಮಾಡಿದ್ದಾರೆ, ದೇಶಕ್ಕೋಸ್ಕರವೋ ಪವರ್ಗೋಸ್ಕರ ಅಲ್ಲ. ನಿಮಗೆ ಇಸ್ರೇಲ್ಗೆ ಸಂಬಂಧಪಟ್ಟದ್ದು ನೀವು ಓದಿದರೆ ಆ ಚರಿತ್ರೆ ಗೊತ್ತಾಗ್ತದೆ. ಭಾರತದಲ್ಲಿ ಮಾತ್ರ ರಿಲಿಜಿಯನ್ ಒಂದು ಪರ್ಫೆಕ್ಟಾಗಿರೋದ್ರಿಂದನೇ ನಮ್ಮ ದೇಶ ಬೇರೆ ಯಾರ ಮೇಲೂ ಯುದ್ಧ ಮಾಡಿಲ್ಲ, ದುರಾಕ್ರಮಣೆ ಮಾಡಿಲ್ಲ. ಅವರು ಒಂದು ವೇಳೆ ನಮ್ಮ ಮೇಲೆ ಬಂದರೂ ಕೂಡ ಅವರನ್ನು ಸೋಲಿಸಿ ಕಲಿಸಿದ್ದೇವೆ ಹೊತ್ತು ಅವರ ಪ್ರಾಪರ್ಟೀಸನ್ನು ಯಾವುದನ್ನು ನಾವು ಕಿತ್ಕೊಂಡಿಲ್ಲ. ಯಾಕೆಂದರೆ ಅಷ್ಟು ಪರ್ಫೆಕ್ಟಾಗಿದೆ ನಮ್ಮ ಧರ್ಮ. ಅಂದರೆ ಎಷ್ಟು ಎಲಿವೇಟೆಡ್ ಆಗಿರಬೇಕು ನಮ್ಮದು. ಸೊ ಹಾಗಾಗಿ ನಾವು ಆಲ್ರೆಡಿ ಯಾವ ಜನ್ಮದಲ್ಲಿ ಮಾಡಿಕೊಂಡಂಥ ಪುಣ್ಯವೋ ಈ ಥರ ಹೈಯೆಸ್ಟ್ ಲೆವೆಲ್ ಆಫ್ ಅಚೀವಿಂಗ್ ನಾಲೆಡ್ಜ್ ಈ ಮತದಲ್ಲಿ ನಾವು ಹುಟ್ಟಿದ್ದೇವೆ. ಸೊ ಹಾಗಾಗಿ ಮತ್ತೆ ಬೇರೆ ಮತಗಳ ಟೀಕೆ ಮಾಡಿದ್ರೆ ಅಂದ್ಕೊಳ್ಳಿ ಏನಾಗ್ತದೆ, ಮತ್ತೆ ಅಲ್ಲಿಂದ ಫಸ್ಟಿಂದ ಬಾ ಅಂತ ಹೇಳ್ತಾನೆ ಭಗವಂತ. ಮತ್ತೆ ನೆಕ್ಸ್ಟ್ ಇಸ್ಲಾಂ ಕಂಟ್ರೀಸಲ್ಲಿ ಹುಟ್ಟರೆ ಏನಾಗ್ತದೆ ನಮ್ಮ ಪರಿಸ್ಥಿತಿ? ಇಸ್ಲಾಮಲ್ಲಿ ಮೋಕ್ಷದ ಕಾನ್ಸೆಪ್ಟ್ ಹೆಂಗಿರುತ್ತೆ? ನಮಗೆ ಯಾವುದಿಲ್ಲವೋ ಅದನ್ನೇ ಮೋಕ್ಷ ಅಂದ್ಕೊಳ್ಳೋದು ನಾವು ಮಾಡೋದು ಅದೇ. ಇಸ್ಲಾಂ ಕಂಟ್ರೀಸಲ್ಲಿ ಗ್ರೀನ್ ಇರಲ್ಲ, ಅವರಿಗೆ ಗಿಡ ಬಳ್ಳಿ ಏನು ಒಂದು ಪ್ರಕೃತಿ ಸೌಂದರ್ಯ ಇಲ್ಲವೇ ಇಲ್ಲ. ಹಾಗಾಗಿ ಅವರು ಮೋಕ್ಷ ಅಂತಂದರೆ ಪ್ರಕೃತಿ ಸೌಂದರ್ಯ ಅಂದ್ಕೊಳ್ತಾರೆ. ಅದಕ್ಕೆ ನೋಡಿ ಅವರ ಫ್ಲ್ಯಾಗ್ಸ್ ಆಗಲಿ ಅವರ ಎಲ್ಲ ಕೂಡ ಗ್ರೀನ್ ಆಗಿರುತ್ತೆ. ಯಾಕೆಂದರೆ ಅವ್ರಿಗೆ ಯಾವುದಿಲ್ಲವೋ ಅದನ್ನೇ ಹಾಕ್ಕೊಳ್ತಾರೆ. ನಮ್ಮ ಮತಗಳ ನಂಬಿಕೆ ಅಷ್ಟೇ. ಹಾಗಾಗಿ ಶ್ರದ್ಧೆ ಅಂತಂಬೋದು ಏನಿದೆ, ನಂಬಿಕೆ, ಇದು ಒಂದು ಜನ್ಮಕ್ಕೆ ಮಾತ್ರ ಸೀಮಿತ, ಮತ್ತೆ ಇಲ್ಲಿ ಇರ್ತೀನಿ ಅಂತ ಗ್ಯಾರಂಟಿ ಇಲ್ಲ. ನಾವು 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸ್ ಎಲ್ಲ ಕೂಡ 1 ವರ್ಷಕ್ಕೆ ಲಿಮಿಟೆಡ್. ಆ ವರ್ಷದಲ್ಲಿ ಆ ಟಾಪಿಕ್ಸನ್ನು ನೀವು ಓದಿ ಮುಂದಕ್ಕೆ ಕೊಟ್ಟೋಗ್ಬೇಕು. ದಟ್ ಈಸ್ ಓನ್ಲಿ ಒನ್ ಇಯರ್. ನೀವು 1 ಇಯರ್ಲಿ ನೀವು ಓವರ್ಲುಕ್ ಮಾಡಿರಿ ಅಂದ್ಕೊಳ್ಳಿ, ನೀವು 2ನೇ ಕ್ಲಾಸ್ ಸರಿಯಾಗಿ ಹೋಗದಿದ್ಕೊಂಡು ನಿಮ್ಮನ್ನು 3ನೇ ಕ್ಲಾಸಿಗೆ ಕಳಿಸ್ತಾರೆ. ಬಟ್ 3ನೇ ಕ್ಲಾಸ್ ಏನಾಗುತ್ತೆ, 2ನೇ ಕ್ಲಾಸ್ ಏನು ಟಾಪಿಕ್ಸ್ ಬರುತ್ತೆ ಅದಕ್ಕೆ ಅಪ್ಡೇಟೆಡ್ ವರ್ಷನ್ ಬರುತ್ತೆ. ಅವಾಗ ನನಗೆ ಗೊತ್ತಿಲ್ಲ ಅಂದರೆ ಏನಾಗ್ತದೆ, 3ನೇ ಕ್ಲಾಸಲ್ಲಿ ನನ್ನ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತದೆ. ಒಂದೊಂದು ಸೆಷನಲ್ಲಿ ಗೇನ್ ಮಾಡ್ಕೊಳ್ತಾ ಹೋಗಬೇಕು, ಅಪ್ಡೇಟ್ ಮಾಡ್ಕೊಳ್ತಾ ಹೋಗಬೇಕು. ಹಾಗೆ ನಾವು ಇವತ್ತು ಹುಟ್ಟಿರುವಂಥ ಸನಾತನ ಧರ್ಮದಲ್ಲಿ ಏನು ಹುಟ್ಟಿದ್ದೇವೆ, ದಿಸ್ ಈಸ್ ಹೈಯೆಸ್ಟ್. ಬೇರೆ ಮತಗಳಿಗಿಂತಲೂ ತುಂಬ ಹೈಯೆಸ್ಟ್ ಸ್ಟೇಜಲ್ಲಿದ್ದೇವೆ. ಹಾಗಾಗಿ ನಾವಿದನ್ನು ತಿಳ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕೇ ಹೊತ್ತು ಹಿಂದೆ ತಿರುಗಿ ನೋಡಬಾರ್ದು. ಅದು ಲಾಜಿಕ್ ಇಲ್ಲದೆ ಬೇರೆಯವ್ರನ್ನ ಬೈಯೋದು ಇದೆಲ್ಲ ಕೂಡ ಮೂರ್ಖತನ. ಯಾಕೆಂದರೆ ಮಹಾ ಅಂತಂದರೆ ಒಂದು ಜನ್ಮವೇ. ಮತ್ತೆ ಜನ್ಮದಲ್ಲಿ ನಾವು ಹಿಂದೂಗಳಾಗಿರ್ತೀವೋ ಗೊತ್ತಿಲ್ಲ, ಭಾರತದಲ್ಲಿ ಹುಡ್ತೀವಿ ಅಂತ ಕೂಡ ಗೊತ್ತಿಲ್ಲ, ಅಸಲು ಮನುಷ್ಯರಾಗಿ ಹುಡ್ತೀವಿ ಅಂತ ಕೂಡ ಗೊತ್ತಿಲ್ಲ. ಯಾಕೆ ಜಗಳ ಆಡಿಕೊಳ್ತೇವೆ? ತಿಳ್ಕೊಂಡು ಜಗಳ ಆಡಿದರೆ ತುಂಬ ಉತ್ತಮ, ಬಟ್ ತಿಳ್ಕೊಂಡ್ರೆ ಯಾರೂ ಜಗಳ ಆಡಲ್ಲ. ಬಟ್ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಶ್ರದ್ಧೆಯ ಬೇಲಿಯನ್ನು ಯಾವಾಗ ನಾವು ಈ ಪರ್ಫೆಕ್ಟ್ ಈಗ ಆಲೋಚನೆ ಮಾಡಿದಾಗ ನಾವು ಅನುಭವಕ್ಕೆ ತಂದುಕೊಳ್ತೀವೋ ಆವಾಗ ಏನಾಗ್ತೇವೆ, ಜೀವ ಅಂತಂದರೆ ಏನಂತ ಪರ್ಫೆಕ್ಟಾಗಿ ಗೊತ್ತಾಗೋದು ಯಾವಾಗ ಅಂತಂದರೆ ನಂಬಿಕೆ ಅಂತಂಬ ಬೇಲಿಯಿಂದ ಹೊರಗೆ ಬಂದಾಗ. ಅಷ್ಟುವರೆಗೂ ನಾನು ಯಾರು ಅಂತಲೇ ಗೊತ್ತಾಗೋದಿಲ್ಲ. ನಾನು ಯಾರು ಅಂತಂಬುದು ಗೊತ್ತಾಗೋದೇ ಬಂಧನದಿಂದ ಹೊರಗೆ ಬಂದಾಗ. ನಂತರ ಸಾಧನೆ ಶುರುವಾಗ್ತದೆ. ಮತ್ತೆ ಭಗವಂತ ಅಂದರೆ ಏನು ಅಂತ ಮತ್ತೆ
ಫಸ್ಟು ಜೀವಾತ್ಮ ಗೊತ್ತಾದರೆ ಅಲ್ಲ ಪರಮಾತ್ಮನ ಬಗ್ಗೆ ಗೊತ್ತಾಗೋದು. ನೆಕ್ಸ್ಟ್ ಏನಾಗುತ್ತೆ, ಭಗವಂತನ ಬಗ್ಗೆ ಗೊತ್ತಾಗ್ತದೆ. ಅದು ನನ್ನ ಅಲ್ಟಿಮೇಟ್ ಗೋಲು ಭಗವಂತನನ್ನೇ ಸೇರ್ತೀನೋ, ನಾನೇ ಭಗವಂತ ಆಗಿಬಿಡ್ತೀನೋ, ಭಗವಂತ ನಾನೇ ಬೇರೆ ಬೇರೆನೋ ಅಂತಂಬೋದು ಶ್ರದ್ಧೆಯ ಬೇಲಿ ಕಳಚಿದಾಗ ನಾವು ಈಗಲೇ ಅಸಲು ಇನ್ನೂ ಒಂದು ನಾಮದ ಬೇಲಿಯಿಂದ ಕೂಡ ಹೊರಗೆ ಬಂದಿಲ್ಲ. ಅಸಲು ನಾಮದ ಬೇಲಿ ಇದೆ ಅಂತಲೂ ಗೊತ್ತಿಲ್ಲ. ಅಸಲು ನನ್ನ ಭಗವಂತ ಒಳಗೆ 15 ಬೇಲಿಗಳ ಒಳಗೆ ಇಟ್ಟಿದ್ದಾನೆ ಎಂಬುದೇ ಗೊತ್ತಿಲ್ಲ. ನಾವು ಮೋಕ್ಷದ ಬಗ್ಗೆ ಗಲಾಟೆ ಮಾಡ್ತೇವೆ, ಮೋಕ್ಷದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೇವೆ. ಎಷ್ಟು ಹೌ ಫುಲಿಶ್ ಇಟ್ ಈಸ್. ತುಂಬ ಆಶ್ಚರ್ಯ ಆಗ್ತದೆ. ಹಾಗಾಗಿ ಈಗಲೇ ಗಲಾಟೆ. ಮೋಕ್ಷ ಅಂತಂಬೋದಿದೆ, ಎಲ್ಲರ ಮೋಕ್ಷ, ಎಲ್ಲರ ನಂಬಿಕೆ. ನಾವು ಪ್ರಾರಂಭದಲ್ಲಿ ಓದೋ ಕಾಲಕ್ಕಿಂತ ಯಾರನ್ನಾಗ ಏನಪ್ಪ ದೊಡ್ಡವನಾದ್ಮೇಲೆ ನೀನು ಆಗ್ತೀಯಾ ಅಂತ ಕೇಳ್ತಾರೆ. ನಾನು ಡಾಕ್ಟ್ರ್ ಆಗ್ತೇನೆ, ಇಂಜಿನಿಯರ್ ಆಗ್ತೇನೆ, ಪೊಲೀಸ್ ಆಗ್ತೇನೆ, ಎಲ್ಲ ಆಗ್ತೇವೆ ಅಂತ ಹೇಳ್ತೇವೆ. ಈಗ ಆಗಿದ್ದೀವ? ಕೊನೆಗೆ ಮನುಷ್ಯನಾದರೆ ಜಾಸ್ತಿ. ಮನುಷ್ಯತ್ವ ಇಲ್ಲದಂಥ ಪ್ರಾಣಿಗಳ ಸೃಷ್ಟಿ ಆಗ್ತಾಯಿದೆ ಈಗ. ಸೊ ಹಾಗಾಗಿ ಏನಾಗ್ತೀವಿ ಅಂತಂಬೋದು ಈಗಲಿಂದ ನಾನೇನು ಮಾಡ್ತೇವೆ, ನಾನು ದೇವರು ಒಂದೇ ಆಗ್ತೇನೆ, ದೇವರು ನಾನು ಬೇರೆ ಬೇರೆ ಇಲ್ಲ, ಸ್ವಲ್ಪ ಹೊತ್ತು ಬೇರೆ ಮತ್ತೆ ಒಂದೇ, ಅಸಲು ದೇವರು ಎಂಬುದೇ ಇಲ್ಲ. ಇದೆಲ್ಲ ಕೂಡ ಏನು ಚೈಲ್ಡಿಶ್ ಕಿಂಡರ್ ಗಾರ್ಡನ್ ಕಾನ್ಸೆಪ್ಟ್. ಅದು ಅನುಭವಕ್ಕೆ ಬರಬೇಕು. ಶಾಸ್ತ್ರಕಾರ ಹೇಳ್ತಾರೆ, ಭಗವಂತ ಆಗಲಿ, ಜೀವವನ್ನಾಗಲಿ ಫಿಸಿಕಲಿ ಪ್ರೂವ್ ಮಾಡೋದಾಗಲಿ, ತರ್ಕದಿಂದ ಭಾಷೆಯಿಂದ ಪ್ರೂವ್ ಮಾಡೋದಾಗಲಿ, ಲಾಜಿಕ್ಸ್ ಇನ್ಫರೆನ್ಸ್ ಅದರಿಂದ ಪ್ರೂವ್ ಮಾಡೋದಾಗಲಿ ಸಾಧ್ಯವಿಲ್ಲ. ಮತ್ತು ಹೇಗೆ? ಎಕ್ಸ್ಪೀರಿಯನ್ಸ್ ಆಗಬೇಕಷ್ಟೆ, ಪ್ರೂವ್ ಮಾಡಲಿಕ್ಕಾಗೋದಿಲ್ಲ. ನಿಮಗೆ ಮಾವಿನ ಹಣ್ಣು ಒಂದು ಚಾಕ್ಲೇಟು ಪಕ್ಕದಲ್ಲಿ ಇಟ್ಟಿದೆ ಅಂದ್ಕೊಳ್ಳಿ, ಎರಡನ್ನು ತಿಂದು ಸಿಹಿಯಾಗಿದೆ ಅಂತ ಹೇಳ್ತೀರಷ್ಟೇ. ವಾಟ್ ಈಸ್ ದ ಡಿಫ್ರೆನ್ಸ್ ಅಂದರೆ ನೀವು ಎಕ್ಸ್ಪೀರಿಯನ್ಸ್ ಆಗಬೇಕಾದ್ದೇ. ಅದನ್ನು ನೀವು ಡಿಫ್ರೆನ್ಸನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಭಾಷೆ ಸರಿ ಹೋಗಲ್ಲ. ಟೇಸ್ಟನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಭಾಷೆ ಸರಿ ಹೋಗಲ್ಲ. ಈ ನಾಲಿಗೆ ಎಂಬೋ ಇಂದ್ರಿಯವನ್ನು ಮೆಷರ್ ಮಾಡಲಿಕ್ಕೆ ನಮ್ಮ ಕೈಲಾಗ್ತಾ ಇಲ್ಲ. ಭಗವಂತನನ್ನು ಹೇಗೆ ಎಕ್ಸ್ಪೀರಿಯನ್ಸ್ ಆಗೋದು, ಅದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡೋದು? ಯಾರಿಗೆ ಅವರು ಎಕ್ಸ್ಪೀರಿಯನ್ಸ್ ಆಗಬೇಕಾದ್ದೇ ಹೊತ್ತು ಯಾರೋ ಬಂದು ನಿನಗೆ ಭಗವಂತನನ್ನು ತೋರಿಸ್ತೇನೆ, ನಿನ್ನನ್ನು ಇಳಿಸಿಬಿಡ್ತೇನೆ, ಇದೆಲ್ಲ ಕೂಡ ಮೂರ್ಖತನ. ನಮ್ಮ ಬುದ್ಧಿ ಯಾವಾಗ ಕೆಲಸ ಮಾಡೋದಿಲ್ಲವೋ ಎಲ್ಲ ತತ್ವಗಳು ಕೂಡ ಸರ್ವಶ್ರೇಷ್ಠ ಅಂತ ಕಾಣುತ್ತೆ. ನಾವು ಆಲೋಚನೆ ಮಾಡೋದು ಬಿಟ್ಬಿಟ್ಟಿದ್ದೇವೆ. ಸೊ ಹಾಗಾಗಿ ಯಾರನ್ನೂ ಟೀಕೆ ಮಾಡೋ ಅವಶ್ಯಕತೆ ಇಲ್ಲ. ಆ ಬೇಲಿಗಳಿಂದ ಯಾವಾಗ ಹೊರಗೆ ಬರ್ತೀವೋ ಆ ಸಮಯದಲ್ಲಿ ನಮಗೆ ಗೊತ್ತಾಗ್ತದೆ. 1ನೇ ಕ್ಲಾಸಲ್ಲಿ 2ನೇ ಕ್ಲಾಸಲ್ಲಿ ನಾವೇನಾಗ್ತೀವಿ ಗೊತ್ತಾಗಲ್ಲ. ನಾವು ಇಂಟರ್ಮೀಡಿಯೇಟ್ ಆಗೋಗಿ ಗ್ರ್ಯಾಜುಯೇಷನು ಪೋಸ್ಟ್ ಈ ಸಮಯದಲ್ಲಿ ನಾವೇನಾಗ್ತೀವಿ ಗೊತ್ತಾಗ್ತದೆ. ಆಗಲೂ ಭಾಳ ಜನಕ್ಕೆ ಗೊತ್ತಾಗಲ್ಲ, ಬಟ್ ಒಂದು ಕಾನ್ಫಿಡೆಂಟ್ ಬಂದ್ಬಿಡುತ್ತೆ. ಯಾಕೆಂದರೆ ಆ +2ಇಂದ ನೆಕ್ಸ್ಟ್ ನಾನು ಉದ್ಯೋಗ ಏನು ಮಾಡಬೇಕು ಅಂತ ಅಂದ್ಕೊಳ್ತೀನೋ ಅದಕ್ಕೆ ತಕ್ಕಂತಲೇ ಸ್ಪೆಷಲೈಸೇಷನ್ ಹೋಗ್ತದೆ. ಅಷ್ಟವರೆಗೂ ನಿಮಗೆ ಆಪ್ಷನೇ ಇಲ್ಲ. 10th ಕ್ಲಾಸ್ವರೆಗೂ ನಿಮಗೆ ಎಲ್ಲ ಸಬ್ಜೆಕ್ಟ್ಸ್ ಮ್ಯಾಂಡೇಟ್ರಿ. ಅದೇ ರೀತಿ ಕೆಲವಿನ ಬೇಲಿಗಳಿಂದ ನೀವು ಹೊರಗೆ ಬರೋವರೆಗೂ ನಿಮಗೆ ಮೋಕ್ಷ ಅಂತಂಬೋದು ಏನು ಅಂತಂಬೋದು ಗೊತ್ತಾಗೋದೇ ಇಲ್ಲ. ಆ ಮೋಕ್ಷದ ಅನುಭವ ನಮಗೆ ಆಗೋದಿಲ್ಲ. ಇದನ್ನು ಫಿಸಿಕಲಿ ಪ್ರೂವ್ ಮಾಡೋಕ್ಕಾಗಲ್ಲ, ಡಿಸ್ಪ್ರೂವ್ ಮಾಡೋಕ್ಕೂ ಆಗಲ್ಲ. ಭಗವಂತ ಇದ್ದಾನೆ ಇಲ್ಲ ಎರಡನ್ನೂ ಪ್ರೂವ್ ಮಾಡಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಇದರಿಂದ ಹೊರಗೆ ಬರಬೇಕು, ಫಸ್ಟ್ ಪಾಯಿಂಟ್. ಸೊ ಈ ಥರ ಹೊರಗೆ ಬಂದಾಗ ಏನಾಗುತ್ತೆ, ಅದು ಭಗವಂತ ಮತ್ತೆ ಮುಂದುವರಿಸ್ತಾನೆ. ಒಂದು ನಿಮಿಷ. ಭಗವಂತ ಇದು ಹೇಳ್ತಾನೆ, ಇದು ಜೀವ ಹಾಗೂ ಭಗವಂತನ ಬಗ್ಗೆ. ಭಗವಂತನನ್ನು ಕಂಡವರು ತುಂಬ ವಿರಳ. ಯಾಕೆಂದರೆ ಭಗವಂತನನ್ನು ಕಂಡವರು ಹೇಳಿಕ್ಕೆ ಬರೋಲ್ಲ. ಭಗವಂತನ ಬಗ್ಗೆ ಯಾರು ಹೇಳ್ತಾರೆ ಅವರು ಭಗವಂತನ ಕಂಡಿಲ್ಲ. ಯಾರ ಮಾತು ನಾವು ಕೇಳ್ತಾ ಇದ್ದೀವಿ ಅವರು ದೇವರನ್ನು ಕಂಡವರಲ್ಲ. ಕಂಡವರಂದ್ರೆ ನನ್ನ ಉದ್ದೇಶ ಅಂದರೆ ಎಕ್ಸ್ಪೀರಿಯನ್ಸ್ ಆದವರು ಅಂತ ಅರ್ಥ. ಕಂಡೋದಂದರೆ ಕಣ್ಣಿಂದ ಕಾಣಲಿಕ್ಕೆ ಆಗೋದಿಲ್ಲ, ಭಾಷೆಯಿಂದ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗೋದಿಲ್ಲ, ಲಾಜಿಕ್ಕಿಂದ ಪ್ರೂವ್ ಮಾಡಲಿಕ್ಕಾಗೋಲ್ಲ. ಇದೊಂದೇ ಒಂದು ಆಪ್ಷನ್, ಎಕ್ಸ್ಪೀರಿಯನ್ಸ್. ಅವರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಳ್ಬೋದು. ಅದು ಸಮ್ ಎಕ್ಸ್ಟೆಂಟ್. ಸಿಹಿ ಆಗಿದೆ, ಜಾಸ್ತಿ ಸಿಹಿ ಆಗಿದೆ, ಕಡಿಮೆ ಸಿಹಿ ಆಗಿದೆ, ಇಷ್ಟು ಮಾತ್ರವೇ ನೀವು ಎಕ್ಸ್ಪೀರಿಯನ್ಸನ್ನು ಮಾಡ್ಕೊಳ್ಬಾರ್ದು. ಅದು ವರ್ಣನೆ ಮಾಡಲಿಕ್ಕಾಗಲ್ಲ. ಮಾವಿನಕಾಯಿಯ ಸಿಹಿ ಹೀಗಿರುತ್ತೆ, ಚಾಕ್ಲೇಟ್ ಸಿಹಿ ಹೀಗಿರುತ್ತೆ, ಎಕ್ಸ್ಪ್ಲೈನ್ ಮಾಡಲಿಕ್ಕಾಗೋದಿಲ್ಲ. ಅದು ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ನೀನು ತಿನ್ನಪ್ಪ ಅಂತ ಹೇಳಬೇಕು. ಹಾಗಾಗಿ ನಾನು ಈ ರೀತಿ ಆಲೋಚನೆ ಮಾಡಿದೆ, ನೀನು ಆ ರೀತಿ ಆಲೋಚನೆ ಮಾಡಿ ನೋಡು, ನಿನಗೂ ಆ ಅನುಭವ ಆಗತ್ತೆ ಅಂತ ಹೇಳ್ತಾರೆ ಋಷಿಗಳು. ಆ ರೀತಿ ಕಂಡವರು, ಭಗವಂತನನ್ನು ಅನುಭವಿಸಿ ಕಂಡವರು ತುಂಬ ವಿರಳ. ಒಂದು ವೇಳೆ ಬಹಳ ಸಾಧನೆಯಿಂದ ಆತನನ್ನು ಕಂಡುಕೊಂಡರೆ ಅಂತ ಅಂದ್ಕೊಳ್ಳೋಣ, ತುಂಬ ಅನುಭವವನ್ನು ತಪಸ್ಸು ಮಾಡಿ
ಗುರುಗಳ ಸಹಚರ್ಯವನ್ನು ಮಾಡಿ ತುಂಬ ಶ್ರಮೆಯಿಂದ ಕಂಡುಕೊಂಡಿದ್ದಾನೆ ಅಂತ ಅಂದ್ಕೊಳ್ಳೋಣ. ಆ ಕಂಡವರ ಉದ್ಗಾರ ಹೇಗಿರುತ್ತೆ, ಒಂದು ಪರಮಾಶ್ಚರ್ಯ, ಅವನಿಗೆ ಆಶ್ಚರ್ಯ ಆಗ್ತದೆ. ಅದೊಂದು ವಿಸ್ಮಯ. ಈ ವಿಶ್ವವೇ ಒಂದು ಅದ್ಭುತ ಆಗಿರುವಾಗ ವಿಶ್ವವನ್ನು ನಿರ್ಮಿಸಿದ ಆ ಭಗವಂತ ಅದೆಷ್ಟು ಅದ್ಭುತವಾಗಿರಬೇಕು. ಆದ್ದರಿಂದ ಹೇಳ್ತಾನೆ, ಭಗವಂತನನ್ನು ಕಂಡವರು ಆತನ ಬಗ್ಗೆ ವರ್ಣಿಸಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ವರ್ಣಿಸಿದರೆ ಕೇಳುವವನಿಗೆ ಏನಾಗುತ್ತೆ, ಅದೊಂದು ಆಶ್ಚರ್ಯ. ನೀವು ಭಗವಂತನ ಬಗ್ಗೆ ಹೇಳಿ, ತುಂಬ ಆಶ್ಚರ್ಯ ಆಗ್ತದೆ. ನೀವು ಪ್ರವಚನಾದಿಗಳನ್ನು ಹೇಳ್ತಾ ಇರಿ, ಪ್ರವಚನಾದಿಗಳು ತುಂಬ ಚೆನ್ನಾಗಿದೆ. ಭಾಗವತದಲ್ಲಿ ಕೃಷ್ಣ ಹಾಗೆ ಮಾಡಿದ, ಶ್ರೀನಿವಾಸ ಕಲ್ಯಾಣದಲ್ಲಿ ವೆಂಕಟೇಶ್ ಹೀಗೆ ಮಾಡಿದ, ಚೆನ್ನಾಗಿರುತ್ತೆ ಕೇಳಲಿಕ್ಕೆ. ಮಧ್ಯ ಮಧ್ಯದಲ್ಲಿ ಹೇಳ್ತಾ, ನಿನ್ನ ರಾತ್ರಿ ನಾನು ಭಗವಂತನನ್ನು ನೋಡಿದೆ ಅಂತ ಅವ್ರನ್ನ ಸ್ಟೇಟ್ಮೆಂಟ್ ಕೊಟ್ಟರು ಅಂದ್ಕೊಳ್ಳಿ, ಅಲ್ಲಿರೋ ಬುದ್ಧಿ ಇದ್ದಂಗಿಲ್ಲ, ಭಗವಂತನ ಯಾರನ್ನ ನೋಡ್ತಾರ ಅಂತಂತಾರೆ. ನಿನ್ನೆ ನಾನು ಭಗವಂತ ನಮ್ಮ ಮನೆಗೆ ಬಂದಿದ್ದ, ನಾನು ಬೆಣ್ಣೆಯನ್ನು ನೈವೇದ್ಯ ಇಟ್ಟೆ, ಭಗವಂತ 2 ಸಿಪ್ಪು ತಿಂದ, ಎಲ್ಲಿಂದ ತಂದಿದ್ದು ಅಂತ ಕೇಳಿದ, ನಾನು ಮನೆಯಲ್ಲೇ ಮಾಡಿದ್ದು, ನಂದಿನಿ ಡೈರಿಯಿಂದ ತಂದಿಲ್ಲ ಅಂತ ಹೇಳಿದೆ ಅಂತಂದರೆ ಇವನಿಗೆ ತಲೆ ನೆಟ್ಟಗಿಲ್ಲ, ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸಬೇಕು ಅಂತಂತಾರೆ. ಯಾಕೆಂದರೆ ಭಗವಂತನನ್ನು ಕಂಡವರ ಮಾತುಗಳು ಬೇರೆಯವರಿಗೆ ಆಶ್ಚರ್ಯ ಆಗ್ತದೆ. ಯಾಕೆಂದರೆ ಅವ್ರ ಎಕ್ಸ್ಪೀರಿಯನ್ಸ್ ಆಗಲಿಕ್ಕೆ ಆಗೋದಿಲ್ಲ. ಅವರ ಎಕ್ಸ್ಪೀರಿಯನ್ಸ್ ಆದರೆ, ಯಾರು ಎಕ್ಸ್ಪೀರಿಯನ್ಸ್ ಆಗಿರ್ತಾರೋ ಅವರಿಗೆ ಅದು ಗೊತ್ತಾಗ್ತದೆ. ಆ ಥರ ಎಕ್ಸ್ಪೀರಿಯನ್ಸ್ ಆದವರು ತುಂಬ ವಿರಳ. ಏಕೆಂದರೆ ಭಗವಂತನನ್ನು ಸುಲಭದಿಂದ ತಿಳಿಯುವುದು ಅಸಾಧ್ಯ. ಅದೇ ರೀತಿ ನಾವು ಏನು ಭಗವಂತನ ಬಗ್ಗೆ ಹೇಳ್ತೇವೆ, ಜೀವ ಕೂಡ ಅಷ್ಟೇ. ಆತ್ಮ ಸಾಕ್ಷಾತ್ಕಾರ ಆದಾಗ ನಮ್ಮ ಆಗುವುದೇನು ಕೇವಲ ಒಂದು ವಿಸ್ಮಯ. ಹೇಳಿದ್ನಲ್ಲ, 15 ಬೇಲಿಗಳಿಂದ ನೀವು ಹೊರಗೆ ಬಂದರೆ ಅಂದ್ಕೊಳ್ಳಿ, ನಿಮಗೆ ಆಶ್ಚರ್ಯ ಆಗ್ತದೆ. ಹೊಸ ಪ್ರಪಂಚಕ್ಕೆ ಬಂದಾಗ ಆಗ್ತದೆ, ನಿಮಗೇನೂ ಬಂಧಗಳಿಲ್ಲ ಅಂತದಾಗ್ತದೆ. ನಾವು 5 ದಿನ ಆಫೀಸುಗಳಲ್ಲಿ ಚೆನ್ನಾಗಿ ಕಷ್ಟಪಟ್ಟು ದುಡಿದು ಮೆಷಿನಾಗಿ ಎಲ್ಲರ ಹತ್ರ ಬಯಸಿಕೊಂಡು, ಇಲ್ಲ ಒಂದು 2 ದಿನ ತುಂಬ ಪ್ರಶಾಂತವಾಗಿರಬೇಕು ಅಂತೇಳಿ ಸೆಲ್ಫೋನು, ಲ್ಯಾಪ್ಟಾಪು ಎಲ್ಲ ಮನೆಗೆ ಬಿಟ್ಟು ಕೇವಲ ಒಂದು ಅಂಗಿ, ಒಂದು ಪಂಚೇಶ್ ಅಥವಾ ಪ್ಯಾಂಟು ಹಾಕಿಕೊಂಡು, ಒಂದು ಯಾವ್ದು ಬಸ್ ಸಿಕ್ಕತ್ತದು ಹಿಡ್ಕೊಂಡು ತಿರುಮಲಾಗೆ ಹೋತೀವಿ ಅಂದ್ಕೊಳ್ಳಿ, ಫೋನ್ ಇಲ್ಲ, ಆದ ಕಾರಣ ಯಾರ ಕಾಂಟ್ಯಾಕ್ಟೂ ಇಲ್ಲ, ಸಂಸಾರ ಫ್ಯಾಮಿಲಿ ಕಾಂಟ್ಯಾಕ್ಟೂ ಇಲ್ಲ. ಎಷ್ಟು ಆನಂದ ಆಗ್ತದೆ ಅವಾಗ. ಆನಂದವನ್ನು ವರ್ಣಿಸ್ಲಿಕ್ಕಾಗೋದಿಲ್ಲ. ಅದೇ ನಾವು ರೆಸ್ಟ್ ರೂಮಿಗೆ ಹೋಗ್ತೇವೆ, ರೆಸ್ಟ್ ರೂಮಿಗೆ ಹೋಗಿ ನಾವು ನಮ್ಮ ಮಲವನ್ನು ವಿಸರ್ಜನೆ ಮಾಡಿ ಹೊರಗೆ ಬಂದಾಗ ಎಷ್ಟು ಆನಂದ ಆಗ್ತದೆ. ಅದೊಂಥರ ಆಶ್ಚರ್ಯ. ಯಾಕಿಷ್ಟು ಮನಸ್ಸು ಶರೀರ ಇಷ್ಟು ಯಾಕಾಗಿ ಬಿಡುಗಡೆ ಆದಾಗ ತುಂಬ ಆನಂದ ಆಗ್ತದೆ. ಅದೇ ರೀತಿ ಜೀವ ಕೂಡ ಅಷ್ಟೇ. ಜೀವ ಯಾವಾಗ ಈ 15 ಬೇಲಿಗಳಿಂದ ಹೊರಗೆ ಬರುತ್ತೋ ಆಗುವಂಥ ಆನಂದ ವರ್ಣನಾತೀತ. ಅಸಲು ಏನೋ ಅವನಿಗೆ ಟೆನ್ಷನ್ ಇರಲ್ಲ, ಸ್ಟ್ರೆಸ್ ಇರಲ್ಲ, ಯಾವುದೂ ಇರಲ್ಲ. ಅದನ್ನು ವರ್ಣಿಸೋದು ಅಸಾಧ್ಯ. ಜೀವ ಒಂದು ಬೆಳಕಿನ ಪುಂಜ ಅಂತ ಹೇಳ್ತಾರೆ ಋಷಿಮುನಿಗಳು. ಯಾಕಂದರೆ ಅವರು ಎಕ್ಸ್ಪೀರಿಯನ್ಸ್ ಮಾಡಿದವರು. ಅದೊಂದು ಮಹಾ ಆಶ್ಚರ್ಯ. ಜೀವತತ್ವದ ಬಗ್ಗೆ ಕೇಳಿ ಅದರ ಬಗ್ಗೆ ಖಚಿತವಾದ ತೀರ್ಮಾನಕ್ಕೆ ಬರುವುದು ಅಸಾಧ್ಯ. ಭಗವಂತನನ್ನು ಹೇಗೆ ಫಿಸಿಕಲಿ ಆಗಲಿ, ಭಾಷೆಯಿಂದಾಗಲಿ, ಇನ್ಫರೆನ್ಸ್ ಲಾಜಿಕ್ಕಿಂದಾಗಲಿ ಪ್ರೂವ್ ಮಾಡಲಿಕ್ಕೆ ಬರೋದಿಲ್ಲ, ಡಿಸ್ಪ್ರೂವ್ ಮಾಡಲಿಕ್ಕೆ ಬರೋದಿಲ್ಲವೋ, ಜೀವ ಕೂಡ ಅಷ್ಟೇ. ಜೀವವನ್ನು ಕೂಡ ಭಾಷೆಯಿಂದ ಪ್ರೂವ್ ಮಾಡ್ತೇನೆ, ಒಳಗಿದೆ ಅಂತ ನಾನು ಪ್ರೂವ್ ಮಾಡ್ತೇನೆ, ಡಿಸ್ಪ್ರೂವ್ ಮಾಡ್ತೇನೆ, ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಮೂಲಭೂತವಾಗಿ ಯಾರ ದೇಹದಲ್ಲಿರುವಂಥ ಜೀವವನ್ನು ಸಾಯಿಸುವುದು ಸಾಧ್ಯವಿಲ್ಲ. ಈ ಕಾಂಟ್ರಾಸ್ಟ್ ಯಾಕೆ ಬಂತು? ಜೀವ ಸಾಯ್ತಾ ಅಂದರೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಸಾಯ್ತಾರೆ ಅಂತಂಬ ಕಾಂಟೆಸ್ಟಿಂದ ಭಗವಂತ ಎಕ್ಸ್ಪ್ಲೈನ್ ಮಾಡಿಕೊಂಡಂತ ಬಂದಿದ್ದು ಅವರಿಗೆ ತತ್ವವನ್ನು ಅರಿವು ಕೊಡುವಂಥ ಪ್ರಯತ್ನ ಇದು. ದೇಹ ಸಾಯಬೇಕು ಎನ್ನುವುದು ವಿಧಿ ನಿಯಮ. ಅದಕ್ಕೆ ಎಕ್ಸ್ಪೈರಿ ಡೇಟ್ ಇರುತ್ತೆ. ಹುಟ್ಟಿದಾಗಲೇ ಶರೀರಕ್ಕೆ ಎಕ್ಸ್ಪೈರಿ ಡೇಟ್ ಇರುತ್ತೆ. ಹಾಗೂ ಹೇಗಾದರೂ ಇನ್ವೈಟಬಲ್, ಡೆತ್ ಈಸ್ ಇನ್ವೈಟಬಲ್ ಅಲ್ಲ, ಅದಕ್ಕೆ ದುಃಖ ಪಡೋದು ಬೇಕಾಗಿಲ್ಲ. ತನ್ನ ಸ್ವಂತ ಇಚ್ಛೆಯಿಂದ ದೇಹ ತ್ಯಜಿಸಲು ಸಾಧ್ಯವಿಲ್ಲ. ನಾನು ಹೇಗೆ ಬೇಕಾದ್ರೆ ಅಂದರೆ ಪಾಸಿಟಿವ್ ಆಗಿ ಈಗ ಸೂಸೈಡ್ ಮಾಡ್ಕೊಳ್ತಿದ್ದಾರೆ, ಅದು ಮೂರ್ಖತನ. ಏಕೆಂತಂದರೆ ಸಣ್ಣ ನರಕದಿಂದ ದೊಡ್ಡ ನರಕಕ್ಕೆ ಬೀಳೋದಷ್ಟೇ. ಸೂಸೈಡ್ ಮಾಡಿಕೊಂಡಷ್ಟು ಏನು ಚೇಂಜ್ ಆಗ್ತದೆ? ಇಲ್ಲಿ ಸಣ್ಣ ನರಕ ಇತ್ತು, ಹೋಗಿ ದೊಡ್ಡ ನರಕಕ್ಕೆ ಬೀಳುತ್ತೆ, ಇಷ್ಟೇ. ಅದನ್ನೇ ಸೂಸೈಡ್. ಅದಕ್ಕೆ ಸೂಸೈಡ್ ಮಾಡಿಕೊಳ್ಳೋರು ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕು. ಆಲ್ರೆಡಿ ಒಂದು ನರಕ ಇದೆ, ಈ ನರಕದಿಂದ ಇನ್ನೊಂದು ದೊಡ್ಡ ನರಕಕ್ಕೆ ಬೀಳ್ತೇವೆ.
ಹಿಂದೆ ಒಬ್ಬ ಒಬ್ಬ ಬಂದಿದ್ದ ಫ್ರೆಂಡ್, ಪಾಪ ಡೈವರ್ಸ್ ತೊಗೊಂಡ. ಕೋರ್ಟಲ್ಲಿ ಕೇಳಿದ್ರಂತೆ, ನೀನು ನಿಮ್ಮ ಮನೆಗೆ ಇರಬೇಕು, ಹೆಂಡತಿ ಮಕ್ಕಳನ್ನು ಜೋಪಾನವಾಗಿಟ್ಟುಕೊಳ್ಬೇಕು, ಅವರನ್ನು ಕಾಪಾಡಬೇಕು, ಇಲ್ಲದಿದ್ದರೆ ಜೈಲಿಗೆ ಹಾಕ್ತೇವೆ ಅಂತಂದರು. ಅದು ತಮಾಷೆಗೆ. ಅವ್ರು ಹೇಳಿದ್ರು, ಎರಡೂ ಜೈಲೇ, ಅದು ಜೈಲೇ ಇದು ಜೈಲೇ, ಆ ಜೈಲಿಗೆ ಈ ಜೈಲು ತುಂಬ ಚೆನ್ನಾಗಿರುತ್ತೆ, ಪರವಾಗಿಲ್ಲ ನನ್ನ ಜೈಲಿಗೆ ಹಾಕಿ ಅಂತ ಹೇಳಿದ್ನಂತೆ. ಹಾಗೆ ಇದೂ ನರಕವೇ ಅದೂ ನರಕವೇ. ಯಾವುದು ಬೆಸ್ಟು ಅಂತಂದರೆ ಭೂಲೋಕದಲ್ಲಿರುವಂಥ ನರಕ ಬೆಸ್ಟು. ಯಾಕೆಂದರೆ ಭೂಲೋಕದಲ್ಲಿರುವಂಥ ನರಕದಲ್ಲಿ ನಮ್ಮ ಉಪಶಮನಕ್ಕಾಗಿ ನಮ್ಮನ್ನು ಕಾಪಾಡಲಿಕ್ಕೆ ಒಬ್ಬ ದೇವರಿದ್ದಾನೆ, ಒಬ್ಬ ಗುರುಗಳಿದ್ದಾರೆ, ಒಂದು ಮಂತ್ರ ಇದೆ, ಒಂದು ಧೈರ್ಯ ಅಂತಂಬೋದಿದೆ, ಒಬ್ಬ ಸ್ನೇಹಿತ ಇದ್ದಾನೆ ಅಂತಂಬೋದಿರುತ್ತೆ. ದೇಹವನ್ನು ಬಿಟ್ಟ ಮೇಲೆ ಪ್ರೇತ ಶರೀರವನ್ನು ನಾವು ತಗೊಂಡಾಗ ದೇವರಿದ್ದಾನೆ ಅಂತಂಬೋ ಎಚ್ಚರವೇ ಮರ್ತೋಗ್ತದೆ. ಈಗ ನಾಯಿಗಳು, ಹುಳುಗಳು ಇವೆಲ್ಲ ದೇವರಿದ್ದಾನೆ ಅಂತ ಅಂದ್ಕೊಳ್ತಾವ. ಅವ್ರು ಸುಮ್ಮನೆ ಜೀವನ ಅಂದರೆ ಬೆಳಗ್ಗೆ ಅದನ್ನು ತಿನ್ನಬೇಕು, ಮಲಗಬೇಕು, ಅಷ್ಟು ಬಿಟ್ಟರೆ ಅದಕ್ಕೇನು ಗೊತ್ತಿಲ್ಲ. ಆ ಪ್ರೇತದ ಶರೀರ ಪಾಡು ಅಷ್ಟೇ. ಅಲ್ಲಿ ದೇವರಿದ್ದಾನಂತರೂ ಇಲ್ಲ, ಫ್ರೆಂಡ್ಸ್ ಇದ್ದಾರಂತರೂ ಇಲ್ಲ, ಅಸಲು ಸಪೋರ್ಟ್ ಯಾರೂ ಇಲ್ಲ ಅದಕ್ಕೆ. ಏನೋ ಕ್ಷಣಿಕಾವೇಶದಲ್ಲಿ ಇದರಿಂದ ಹೊರಗೆ ಬಂದುಬಿಡಬೇಕು ಅಂತ ಎಷ್ಟೋ ಜನ ಪಾಪ ಆತ್ಮಹತ್ಯೆಗಳು ಮಾಡ್ಕೊಳ್ತಿದ್ದಾರೆ. ಇದಕ್ಕೆ ಸಮಾಜ ಕೂಡ ಒಂದು ಕಾರಣ. ಯಾಕೆಂತಂದರೆ ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಅಂತಂಬೋ ಅವೇರ್ನೆಸ್ ನಮ್ಮ ಸಮಾಜಕ್ಕೆ ಬಂದಿಲ್ಲ. ಬರೀ ದುಡಿತಾ ಇರು, ನಿಮಗೆ ಸಕ್ಸಸ್ ಬರೋವರೆಗೂ ದುಡಿತಾ ಇರೋ ಅಷ್ಟೇ. ಆದರೆ ಫೇಲ್ಯೂರ್ ಆದರೆ ಏನು ಮಾಡಬೇಕು ಅಂತಂಬೋದು ನಾವು ಯಾರೂ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ತಂದೆ ತಾಯಿಗಳ್ಕೊಂಡು ನಿನಗೆ ಒಳ್ಳೆ ಮಾರ್ಕ್ಸ್ ಬರಬೇಕಷ್ಟೇ, ನನಗೆ ಅದೆಲ್ಲ ಗೊತ್ತಿಲ್ಲ. ಅರೆ ಯಾವುದೇ ಒಂದು ಕಾರಣದಿಂದ ರ್ಯಾಂಕ್ ಬಂದಿಲ್ಲ, ಫೇಲ್ ಆಗೋಗಿದ್ದಾನೆ ಅಂದರೆ ಏನೂ ಚಿಂತೆ ಮಾಡಬೇಡ, ಅದಕ್ಕೆ ಬೇರೆ ಮಾರ್ಗ ಇದೆ ಅಂತ ಹೇಳಬೇಕು, ಆಲ್ಟರ್ನೇಟಿವ್ ಕೊಡಬೇಕು. ಆಲ್ಟರ್ನೇಟಿವ್ ಇಲ್ಲ ಹಿಂಗೆ ಮಾಡಿದ್ರೆ ಏನಾಗ್ತದೆ, ಅಯ್ಯೋ ಅಪ್ಪ ಅಮ್ಮ ಹೇಗೆ ಮುಖ ತೋರಿಸು ಅಂತೇಳಿ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಸಣ್ಣ ಸಣ್ಣ ಪ್ರಾಬ್ಲಮ್ಸಿಗೆ ಮನೆಯಲ್ಲಿ ಗಂಡ ಬೈದ, ಹೆಂಡತಿ ಬೈದ, ಸಮಾಜದಲ್ಲಿ ಯಾರೋ ಒಬ್ಬನು ಬೈದ ಆತ್ಮಹತ್ಯೆ ಮಾಡಿ, ಇದೆಲ್ಲ ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ. ಬಿಕಾಸ್ ಆಫ್ ಲ್ಯಾಕ್ ಆಫ್ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್. ಸೊ ಹಾಗಾಗಿ ಜೀವವನ್ನು ತನ್ನ ಸ್ವಂತ ಇಚ್ಛೆಯಿಂದ ಈ ಶರೀರವನ್ನು ತ್ಯಜಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಸಾಧ್ಯ ಇದು, ಇದಕ್ಕೇ ದೊಡ್ಡ ನರಕದಲ್ಲಿ ಬಿಡ್ತೀವಿ ಅಷ್ಟೇ. ನಾವು ಹೊರಗೆ ಬರೋದು ಎಂಬುದು ಯಾವುದಕ್ಕೋಸ್ಕರ? ಬಿಡುಗಡೆ, ರಿಲೀಸ್ಗೋಸ್ಕರ. ಇಲ್ಲಿಂದ ಹೊರಗೆ ಬರ್ತಾ ಇದ್ದೀವಿ ಅಂತಂದರೆ ಈ ಪ್ರಾಬ್ಲಮಿಂದ ಹೊರಗೆ ಬರ್ತಾ ಇದ್ದೀವಿ ಅಂತ. ಆತ್ಮಹತ್ಯೆ ಪ್ರಾಬ್ಲಮಿಂದ ಹೊರಗೆ ಬರೋದಲ್ಲ, ಪ್ರಾಬ್ಲಮ್ ಇನ್ನಷ್ಟು ಡೀಪಾಗಿ ಹೋಗೋದಷ್ಟೇ. ಇನ್ನೊಂದು, ಹೇಗೆ ಹೊರಗೆ ತ್ಯಜಿಸ್ಲಿಕ್ಕಾಗೋದಿಲ್ವೋ ಹಾಗೆ ತ್ಯಜಿಸದೆ ಶರೀರದಲ್ಲಿ ಇರಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಯಂ ದೇಹೇ ಸರ್ವಸ್ಯ ಭಾರತ ಅಂತ ಹೇಳ್ತಾನೆ ಭಗವಂತ. ರಕ್ಷಣೆ ಮಾಡುವಂಥ ಭಗವಂತ ಒಳಗೆ ಕೂತಿರುವಾಗ ಹುಟ್ಟು ಸಾವಿನ ಬಗ್ಗೆ ನೀನು ಅಸಲು ಹೊಣೆಗಾರನೇ ಆಗೋದಿಲ್ಲ, ನೀನು ರೆಸ್ಪಾನ್ಸಿಬಲ್ ಅಲ್ಲ. ಭಗವಂತ ಒಳಗೆ ಇದ್ದಾನೆ. ಸೊ ಭರತವಂಶದಲ್ಲಿ ಹುಟ್ಟಿ ಬಂದ ನೀನು ಈ ಸತ್ಯವನ್ನು ಅರಿತುಕೋ ಅಂತ ಕೃಷ್ಣ ಹೇಳ್ತಾನೆ. ಸೊ ಜೀವ ಎಂಬುದು ಬೆಳಕಿನ ಕಡೆಯನ್ನು ತಿಳಿದಾಗ, ಅದರ ಬಗ್ಗೆ ಅರಿವು ಬಂದಾಗ ಹುಟ್ಟು ಸಾವಿನ ಮರ್ಮ ತಿಳಿಯುತ್ತೆ. ಆಗ ಸಾವು ಒಂದು ಆನಂದದ ಅನುಭವ ಅಷ್ಟೇ. ನಾವು 15 ಬೇಲಿಗಳಿಂದ ಯಾವಾಗ ಹೊರಗೆ ಬರ್ತೀವೋ, ನಮಗೂ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಹೋಗ್ತಾ ಇದ್ದಾರೆ, ಫ್ರೆಂಡ್ಸ್ ಏನಾಗಲ್ಲ. ಯಾಕೆಂದರೆ ನಾಮದ ಬೇಲಿಯಿಂದ ಹೊರಗೆ ಬಂದರೆ ಸಾಕು, ಎಲ್ಲ ಆಲ್ಮೋಸ್ಟ್ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಹೊರಟೋಗ್ತದೆ. ಏಕೆಂತಂದರೆ ತಂದೆ ಆಗಲಿ, ತಾಯಿ ಆಗಲಿ, ಬಂಧು ಬಳಗ, ಫ್ರೆಂಡ್ಸು, ಇದರೆಲ್ಲ ಕೂಡ ಯಾರಿಂದ ಕಾಂಟ್ಯಾಕ್ಟು? ಹೆಸರಿನಿಂದಾನೇ ಕಾಂಟ್ಯಾಕ್ಟ್. ಒಂದು ಸಲ ಹೆಸರು ನಾನಲ್ಲ ಅಂತ ಅಂದ್ಬಿಟ್ಟ ಮೇಲೆ ಏನಾಯಿತು, ಎಲ್ಲ ರಿಲೇಷನ್ಶಿಪ್ಸು ಹೋಯ್ತು. ಅಸಲು ಇನ್ನೊಂದು ಯಾಕೆ ನಾಮವಾಚಕ ಬಿಟ್ಬಿಡೋಣ, ಸರ್ವನಾಮ ಹೋದ್ರೂ ಬಿಟ್ಟು ಹೋಗ್ತಾ ಇದ್ದಾರೆ. ಈಗ ಗಂಡ ಹೆಂಡತಿ ಇರ್ತಾರೆ, ಗಂಡ ಹೆಂಡತಿ ಕೋರ್ಟಿಗೆ ಹೋಗ್ತಾರೆ. ಅವ್ರೇನು ಮಾಡ್ತಾರೆ, ಇನ್ನು ಮೇಲೆ ನೀನು ಇವರಿಗೆ ಗಂಡ ಅಲ್ಲ, ನೀನು ಇವರಿಗೆ ಹೆಂಡತಿ ಅಲ್ಲ ಅಂತ ಹೇಳಿಬಿಡ್ತಾರೆ. ಆ ಸ್ಟೇಟ್ಮೆಂಟ್ ಯಾವಾಗ ಕೊಡ್ತಾರೋ ಇಮ್ಮಿಡಿಯೇಟ್ಲಿ ಹೆಂಡತಿಗೆ ನೆಗಡಿ ಬಂತು, ಕ್ಯಾನ್ಸರ್ ಬಂತು, ಸಾವಾಯಿತು ಅಂತಂದರೆ ಡಿವೋರ್ಸ್ ಆದಮೇಲೆ ಇವನೇನೋ ಫೀಲ್ ಆಗ್ತಾನೆ, ಇನ್ನೂ ಒಳ್ಳೆದಾಯಿತು, ನನ್ನ ಕಾಡಿಸಿದ್ದಕ್ಕೆ ಭಗವಂತ ಶಿಕ್ಷೆ ಕೊಟ್ಟ ಅಂದ್ಕೊಳ್ತಾನೆ. ಫೀಲ್ ಆಗೋದಿಲ್ಲ. ಆಕೆನೂ ಅಷ್ಟೇ. ಅಂದರೆ ಏನು, ಈ ದುಃಖಕ್ಕೆ ಕಾರಣ ಯಾವುದಾಗ್ತಾ ಇದೆ? ನಾಮದ ಬೇಲಿ, ನಂದು, ನನ್ನವರು ಅಂತ ಅತಿಯಾಗಿ ಹಚ್ಚಿಕೊಳ್ಳೋದ್ರಿಂದ ಇದು ನೋವು. ಆದರೆ ಎಲ್ಲರೂ ಬಿಡಿಸಿಕೊಳ್ಳೋ ಕ್ರಮ ಬೇಕಾಗಿಲ್ಲ. ನಮ್ಮ ಕರ್ತವ್ಯ ಏನು ಅಷ್ಟು ಮಾಡಬೇಕು. ಸಮಾಜದಲ್ಲೇ ಇರಬೇಕು, ಸಮಾಜದ ಧರ್ಮವನ್ನು ಮೀರಿ ಹೋಗಬಾರದು. ಅಟ್ ದ ಸೇಮ್ ಟೈಮ್ ಡಿಟ್ಯಾಚ್ಡ್ ಆಗಿರಬೇಕು. ಕೇವಲ ನಮ್ಮ ಕರ್ತವ್ಯ ಪಾಲನೆ ಮಾಡಿಕೊಳ್ತಾ ಹೋಗಬೇಕಷ್ಟೇ ಹೊತ್ತು ಅತಿಯಾಗಿ ಅಟ್ಯಾಚ್ಮೆಂಟ್ ಬೇಡ. ನಮಗೆ ಯಾವಾಗೂ ಕೂಡ ಅವೇರ್ನೆಸ್ ಇರಬೇಕು. ನಾಮದ ಬೇಲೆ ಕಳಚಿಕೊಂಡ ತಕ್ಷಣ ನಾವೇನು ಸನ್ಯಾಸಕ್ಕೆ ಹೋಗಬೇಕಾಗಿಲ್ಲ, ಇಲ್ಲೇ ಇರ್ತೇವೆ. ಸೊ ಭಗವಂತ ನನಗೆ ಈ ಟಾಸ್ಕ್ ಕೊಟ್ಟಿದ್ದಾನೆ,
ಈ ಮಗುಗೆ ತಂದೆಯಾಗಿ ರಕ್ಷಣೆ ಮಾಡುವಂಥ ಟಾಸ್ಕ್ ಕೊಟ್ಟಿದ್ದಾನೆ. ಈ ಮನುಷ್ಯಗೆ ಹೆಂಡತಿಯಾಗಿ ಸಪರ್ಯಗಳ ಮಾಡಿ ಅವನ ಸಾಧನೆಗೆ ಸಹಕರಿಸುವಂಥ ಒಂದು ಟಾಸ್ಕ್ ಕೊಟ್ಟಿದ್ದಾನೆ. ಈ ಹೆಂಡತಿಗೆ ರಕ್ಷಣೆಗಾಗಿ ನನಗೆ ಟಾಸ್ಕ್ ಕೊಟ್ಟು ಈ ಥರ ಅಂದ್ಕೊಳ್ಳಿ, ನಿಮಗೇನು ನೋವಾಗಲ್ಲ. ನೀವು ಎಲ್ಲ ಕರ್ತವ್ಯಗಳು ಈಗ ಮಾಡ್ತಾ ಇರೋ ಕರ್ತವ್ಯಗಳಿಗಿಂತಲೂ ಪ್ರೀತಿಯಿಂದ ಮಾಡೋ ಕರ್ತವ್ಯಗಳಿಗಿಂತಲೂ ಇನ್ನೂ ಜಾಸ್ತಿನೇ ಮಾಡ್ತೀರಿ. ಆದರೆ ಏನಾದರೂ ನಾಳೆ ಡಿಸಾಸ್ಟರ್ ಆಯಿತು ಅಂದರೆ ನೋವಾಗೋದಿಲ್ಲ. ಇಲ್ಲ, ಭಗವಂತ ಕೊಟ್ಟ ಟಾಸ್ಕ್ ಮುಗೀತು, ನಾನು ಸ್ವಲ್ಪ ರಿಲೀಸ್ ಆದೆ ಅಂತಂಬೋ ಅವೇರ್ನೆಸ್ ಎಚ್ಚರ ಬರ್ತದೆ. ಹಾಗಾಗಿ ಜೀವವನ್ನು ತಿಳ್ಕೊಳ್ಳೋದು ತುಂಬ ಉತ್ತಮ. ಜೀವ ನಮ್ಮ ಬಗ್ಗೆ ನಾನು ತಿಳ್ಕೊಳ್ಳದೆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಾನು ಭಗವಂತನ ಕಾಣ್ತಾ ಇಲ್ಲ, ನಾನು ಭಗವಂತನ ದರ್ಶನ ಮಾಡ್ತಾ ಇದ್ದೀನಿ ಅಂತಂದರೆ ವಿಗ್ರಹ ದರ್ಶನ ಮಾಡ್ಬೋದು ಅಷ್ಟೇ, ಅಥವಾ ಮನಸ್ಸಿನಲ್ಲಿ ಒಂದು 2 ನಿಮಿಷ ದರ್ಶನ ಮಾಡ್ಬೋದು. ಮಹಾ ಅಂತಂದರೆ ಒಂದು 2-3 ಗಂಟೆ, ಆಮೇಲೆ ಸಾಕಾಗೋಗ್ಬಿಡ್ತದೆ. ಏಕಾದಶಿ ದಿನ ನೋಡಿ 3 ಗಂಟೆ ಪಾರಾಯಣ ಮಾಡಿ ತಲೆ ಬಿಸಿ ಆಗಿಬಿಡ್ತದೆ. ನೀವು ಪಾರಾಯಣ ಮಾಡಿದಷ್ಟಕ್ಕೂ ಭಗವಂತ ಮನಸ್ಸಿನಲ್ಲಿ ಇರ್ತಾನೆ. ಯಾವಾಗ ಪಾರಾಯಣ ಸಾಕಾಯಿತು ಅಂತಂದರೆ ಮನಸ್ಸಿಂದ ಓಡಿ ಹೋಗ್ತಾನೆ. ಜೀವಕ್ಕೆ ಗೊತ್ತಾಗಬೇಕು ಅಂದರೆ ಯಾವಾಗ ಅವೇರ್ನೆಸ್, ನಾವು ಈ ಬೇಲಿ ಅಂತಿದೆ ಅಂತ ಗೊತ್ತಾದಾಗ. ಸೊ ಹಾಗಾಗಿ ಜೀವದ ಬಗ್ಗೆ ತಿಳ್ಕೊಳ್ಳದೆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಏನಾದರೂ ನಾವು ಭಗವಂತನ ಬಗ್ಗೆ ಏನಾದರೂ ಉಲ್ಲೇಖ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಒಂದು ಊಹೆ ಅಷ್ಟೇ, ಒಪಿನಿಯನ್ ಅಷ್ಟೇ. ಅದು ಸಾರ್ವಕಾಲಿಕ ಸಾಕ್ಷಾತ್ಕಾರ ಅಲ್ಲ, ಕೇವಲ ಸತ್ಯ ದರ್ಶನ ಮಾತ್ರ. ಈ ಅವೇರ್ನೆಸ್ ನಮಗೆ ಯಾವಾಗೂ ಇರಬೇಕು. ಸೊ ಇಲ್ಲಿ ಕೃಷ್ಣ ಈ ವಿಷಯಗಳೆಲ್ಲ ಕೇಳಿದ ಮೇಲೆ ನಮಗೊಂದು ಸಂಶಯ ಬರುತ್ತೆ. ಆದರೆ ಕೊಲ್ಲೋದು ತಪ್ಪಲ್ಲ, ಯಾಕೆಂತಂದರೆ ಜೀವಕ್ಕೆ ಸಾವಿಲ್ಲಲ್ಲ, ಎಲ್ಲ ದೈವೇಚ್ಛೆ, ಯಾರನ್ನು ಬೇಕಾದ್ರೂ ಕೊಲ್ಬೋದು ಅಂದರೆ ಅದು ಸರಿಯಲ್ಲ ಅಂತ ಹೇಳ್ತಾರೆ. ಯಾಕೆಂತಂದರೆ ಈವರೆಗೂ ನಾವು ನೋಡಿದ ವಿಷಯಗಳು ಕೇವಲ ಬದುಕಿನ ಒಳನೋಟ ಮಾತ್ರವೇ. ಆದರೆ ಸಮಾಜ ಜೀವಿಗಳಾದಂಥ ನಾವು ಒಳಗಿನ ಅರಿವನ್ನು ಸಮಾಜದ ವಿರುದ್ಧ ಬಳಸೋದು ಅಧರ್ಮ. ನಾವೆಲ್ಲ ಒಳಗೆ ಆಲೋಚನೆ ಮಾಡ್ತಾ ಇದ್ದೇವೆ. ಇದೆಲ್ಲ ಜೀವಕ್ಕೆ ಸಾವಿಲ್ಲ, ಶರೀರಕ್ಕೆ ಬದುಕಿಲ್ಲ, ಇದೆಲ್ಲ ಆಲೋಚನೆ ಮಾಡ್ತಾ ಇದ್ದೇವೆ. ಇದು ಒಳನೋಟ. ಆದರೆ ಇದು ಕಾರ್ಯರೂಪಕ್ಕೆ ಬರಬೇಕು ಅಂದಾಗ ಸಮಾಜದ ವಿರುದ್ಧ ಹೋಗಬಾರದು. ಯಾಕೆಂದರೆ ಸಮಾಜದ ಜೊತೆ ನಾವು ಸಮಾಜಕ್ಕೆ ಸಂಬಂಧಪಟ್ಟ ಎಲ್ಲ ಸಹಕಾರಗಳನ್ನು ನಾವು ಪಡಿತಾ ಇದ್ದೇವೆ, ಅದಕ್ಕೆ ವಿರುದ್ಧವಾಗಿ ಹೋಗೋಂಗಿಲ್ಲ. ಸೊ ಜೀವ ಸಾಯೋದಿಲ್ಲ ಅಂತಂದಮೇಲೆ ಯಾರನ್ನು ಬೇಕಾದ್ರೂ ಕೊಲ್ಬಿಡ್ತಂದ್ರೆ ಅದು ಸಮಾಜ ಧರ್ಮಕ್ಕೆ ವಿರುದ್ಧ ಅಲ್ವಾ? ಹಾಗಾಗಿ ಶಾಸ್ತ್ರಕ್ಕೆ ಅನುಗುಣವಾಗಿರುವಂಥ ಸಮಾಜದ ಧರ್ಮವನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು. ನಾನು ಈಗಲೇ ಹೇಳಿದ್ನಲ್ಲ, ಗಂಡ ಹೆಂಡತಿ ಮಕ್ಕಳು ಇದೆಲ್ಲ ಕೂಡ ಈ ಹೆಸರಿಗಿರುವಂಥ ಅಟ್ಯಾಚ್ಮೆಂಟ್. ನನಗೆ ಹೆಸರಿಗಿರೋವಂಥ ಅಟ್ಯಾಚ್ಮೆಂಟ್ ಎಲ್ಲ, ಇವ್ರು ನಂಗೆ ಬೇಕಾಗಿಲ್ಲ, ನಾನು ಹಿಮಾಲಯಕ್ಕೆ ಹೋಗ್ತೀನಿ ಅಂತಂದರೆ ಸಮಾಜ ಧರ್ಮದ ವಿರುದ್ಧವಾಗಿ ಪ್ರಯತ್ನ ಮಾಡಿದಂಗೆ ಆಗ್ತದೆ. ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ನಿಮ್ಮ ಕರ್ತವ್ಯ ತುಂಬ ನೋಬಲ್ ಆಗಿದ್ದರೆ ಹೋಗ್ಬೋದು. ಸೊ ನಾನು ಈ ಒಂದು ಸಂಸಾರವನ್ನೇ ಎಲ್ಲ ಜಗತ್ತಿನಲ್ಲಿರುವಂಥ ಎಲ್ಲ ಸಂಸಾರಿಗೂ ಒಂದು ಅವೇರ್ನೆಸ್ ಕೊಡಬೇಕು ಅಂತ ಹೋದರೆ ಇದಕ್ಕೆ ಅದು ತುಂಬ ದೊಡ್ಡ ನೋಬಲ್ ಡೆಸಿಷನ್ ಆದ ಕಾರಣ ಅದಕ್ಕೆ ಒಪ್ಪುತ್ತೆ ಶಾಸ್ತ್ರ. ನನಗೆ ಈ ಸಂಸಾರ ಇವ್ರು ಬೇಕಾಗಿಲ್ಲ ಅಂತ ಹೋದರೆ ಅದಕ್ಕೆ ಶಾಸ್ತ್ರ ಒಪ್ಪೋದಿಲ್ಲ. ಅದಕ್ಕೆ ಸನ್ಯಾಸ ಧರ್ಮ ಇದೆಲ್ಲ ಕೂಡ ತುಂಬ ಕಠಿಣವಾದದ್ದು, ಅದಕ್ಕೆಲ್ಲ ತುಂಬ ಲಾಜಿಕ್ ಇರುತ್ತದೆ. ಹಾಗಾಗಿ ಸಮಾಜ ಧರ್ಮಕ್ಕೆ ಅಗೇನೆಸ್ಟಾಗಿ ಹೋಗಬಾರ್ದು. ಯಾಕೆಂದರೆ ವಿವಾಹ ಕಾಲಕ್ಕೆ ನಾತಿ ಚರಾಮಿ ಧರ್ಮೇಚ ಅರ್ಥೇಚ ಕಾಮೇಚ ಇದೆಲ್ಲ ನಿಮ್ಮ ಹತ್ರ ಪ್ರಮಾಣ ಮಾಡಿಸ್ತಾರೆ. ಅದಕ್ಕೆ ವಿರುದ್ಧವಾಗಿ ಹೋಗೋಂಗಿಲ್ಲ. ಬೇಕಾದರೆ ಮನೆಯಲ್ಲೇ ಇದ್ದು ನೀವು ಬದ್ರಿ ಆಶ್ರಮದಲ್ಲಿ ಹಿಮಾಲಯದಲ್ಲಿದ್ದಂಗೆ ಮನೆಗೆ ಕೂತ್ಕೊಂಡು ವರ್ಚುವಲಿ ನೀವು ನಾನು ಹಿಮಾಲಯದಲ್ಲಿ ತಪಸ್ಸು ಮಾಡ್ತೇನೆ ಅಂತ ಅಂದುಕೊಳ್ಬೋದು. ಅದೇ ಹಿಮಾಲಯಕ್ಕೆ ಹೋಗಿ ಮನೆಗೆ ಹೆಂಡತಿ ಏನು ಮಾಡ್ತಿದ್ದಾನೋ ಏನೋ, ಮಗ ಪಾಸ್ ಆದನೋ ಇಲ್ಲವೋ ಅಂತ ಆಲೋಚನೆ ಮಾಡ್ಕೋತಾ ಇದ್ದರೆ ಅದಕ್ಕನ್ನ ಮೂರ್ಖತನ ಇನ್ನೊಂದಿಲ್ಲ. ಸೊ ಇದು ಜೀವದ ಬಗ್ಗೆ ಒಂದು ಸಣ್ಣ ಪುಟ್ಟ ಡಿಸ್ಕ್ರಿಪ್ಷನ್. ಜೀವದ ಬಗ್ಗೆ ತಿಳ್ಕೊಂಡ್ರೇ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಾಗ್ತದೆ. ಜೀವಗೂ ಭಗವಂತನಿಗೂ ಇರುವಂಥ ಒಂದು ಸಣ್ಣ ಹತ್ತಿರ ಇರುವಂಥ ನೆಕ್ಸ್ಟ್ ಸೆಷನ್ ಏನಂತೀವಿ ನಾವು ಮೋಕ್ಷ ಅಂತೇವೆ. ಆ ಮೋಕ್ಷ ಅಂಬೋದು ತಿಳಿಸ್ಲಿಕ್ಕೆ ನಮಗೆ ಭಾಳಷ್ಟು ಮತಗಳಿದೆ. ದ್ವೈತಾದ್ವೈತ ವಿಶಿಷ್ಟಾದ್ವೈತ ಮತಗಳು, ಜೈನ ಬೌದ್ಧ ಕ್ರಿಶ್ಚಿಯನ್ ಇಸ್ಲಾಂ ಎಲ್ಲ ಮತಗಳು ಇದೆ. ಇದೆಲ್ಲ ಕೂಡ ಮೋಕ್ಷಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ವೇರಿ ಆಗ್ತದೆ ಹೊತ್ತು ಉಳಿದ ಎಲ್ಲ ಕಡೆ ಒಂದೇ. ಸತ್ಯವನ್ನು ಹೇಳಬೇಕು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು, ನ್ಯಾಯವಾಗಿ ಸಂಪಾದನೆ ಮಾಡಬೇಕು, ಯಾರಿಗೂ ಹಿಂಸೆ ಕೊಡಬೇಡ, ಎಲ್ಲ ಮತಗಳು ಹೇಳೋದು ಇದೆ. ಅದು ಕ್ರಿಶ್ಚಿಯಾನಿಟಿ ಆಗಲಿ, ಬಟ್ ಅವ್ರು ಫಾಲೋ ಆಗೋದಿಲ್ಲ ಭಾಳಷ್ಟು. ಈಗ ಇಸ್ಲಾಮಲ್ಲಿ ಕೂಡ ಇದೆಲ್ಲ ಇದೆ. ಹೆಂಡ ಕುಡಿಬಾರ್ದು ಅಂತಿದೆ ಅವ್ರದಲ್ಲಿ. ನಿಜವಾಗಿ ಹಿಂದೂ ಧರ್ಮಕ್ಕಿಂತಲೂ ತುಂಬ ದೊಡ್ಡ ರೂಲ್ಸ್ ಇದೆ, ಆದರೆ ಫಾಲೋ ಆಗೋದಿಲ್ಲ ಅಷ್ಟೇ ಅವರು.
ಕಾಮಕ್ಕೆ ಒಳಗಾಗಬಾರ್ದು ಅಂತ ಕಾಮ ತುಂಬ ಕಂಟ್ರೋಲಾಗಿ ಇಟ್ಕೊಳ್ಬೇಕು ಅಂತಲೇ ಸ್ತ್ರೀಯರಾದರೆ ಬುರ್ಕ ಹಾಕ್ಕೊಳ್ಳೋದು, ಗಂಡಸರಾದರೆ ಲೂಸ್ ಡ್ರೆಸ್ ಹಾಕ್ಕೊಳ್ತಾರೆ. ಯಾಕೆ ಅಂತಂದರೆ ಅವರ ಶರೀರ ಸೌಷ್ಠವವನ್ನು ನೋಡಿ ಇನ್ನೊಬ್ಬರಲ್ಲಿ ಕಾಮ ಪ್ರೇರಿತರಾಗಬಾರದು ಅಂತ. ಅವ್ರು ತುಂಬ ತುಂಬ ಸುಂದರವಾದ ಧರ್ಮ. ಆದರೆ ಫಾಲೋ ಆಗೋರಿಲ್ಲಷ್ಟೇ. ನಮ್ಮಲ್ಲಿ ಕೂಡ ಯಾವುದೇ ಆಗಲಿ ಎಲ್ಲ ಧರ್ಮಗಳು ಪರ್ಫೆಕ್ಟಾಗಿದೆ, ಆಚರಣೆ ಮಾಡಿದರೆ ಎಲ್ಲ ಧರ್ಮಗಳು ಮೋಕ್ಷಕ್ಕೆ ಎಲಿಜಿಬಲ್. ಆದರೆ ಬೆಕ್ಕಿನ ಕೊರಳಿಗೆ ಗಂಟಿ ಕಟ್ಟೋರು ಯಾರು? ಅದೇ ಪ್ರಾಬ್ಲಮ್ ಆಗಿದೆ ಈಗ. ಸೊ ಹಾಗಾಗಿ ನಮ್ಮ ಯಾವ ಜನ್ಮದ ಒಂದು ಸೌಜನ್ಯವೋ ಪುಣ್ಯದಿಂದಲೋ ತುಂಬ ಎಲಿವೇಟೆಡ್ ಆಗಿರುವಂಥ ಒಂದು ಮತದಲ್ಲಿ ನಾವು ಹುಟ್ಟಿದ್ದೇವೆ. ಇದನ್ನು ಉಪಯೋಗಿಸ್ಕೊಂಡು ನಾವು ಎಲಿವೇಟ್ ಆಗಬೇಕಾದ್ರೆ ವಿನ ಬೇರೆ ಮತಗಳನ್ನು ಜಡ್ಜ್ ಮಾಡೋ ಕೆಲಸ ನಮ್ಮದಲ್ಲ. ಈಗ ನನ್ನ ಉದ್ಧಾರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಬೇಕು. ಜಗತ್ತನ್ನು ಉದ್ಧಾರ ಮಾಡೋ ಕೆಲಸ ಭಗವಂತ ನೋಡಿಕೊಡುತ್ತಾನೆ. ಅದು ಯಾರು ಅವರ ದೇವರ ಇದು ದೇವರ, ಅದು ದೇವರ ಮಧ್ಯೆ ಗಲಾಟೆ ನಮಗೆ ಯಾಕೆ? ನನ್ನ ಭಗವಂತ ಯಾವ ಪರ್ಪಸ್ಸಿಗೋಸ್ಕರ ಕಳಿಸಿದ್ದಾನೋ ಅದನ್ನು ಫುಲ್ಫಿಲ್ ಮಾಡ್ಕೊಂಡು ಹೋಗೋಣ. ಅನವಸರವಾದದ್ದಂತೆಲ್ಲ ಕೂಡ ನಾವು ತಲೆಗೆ ತಿಳ್ಕೊಳ್ಳೋದು ಉತ್ತಮ, ಆದರೆ ಜಡ್ಜ್ ಮಾಡಲಿಕ್ಕೆ ಹೋಗಬಾರದು. ಸೊ ಇದು ನನ್ನ ಅಭಿಪ್ರಾಯ. ಸೊ ಇಲ್ಲಿಗೆ ಇವತ್ತಿನ ಪಾಠವನ್ನು ಮುಗಿಸೋಣ. ಮತ್ತು ಹೆಚ್ಚು ವಿಚಾರ ಭಗವಂತ ಇನ್ನು ಜೀವದ ಬಗ್ಗೆ, ಭಗವಂತನ ಬಗ್ಗೆ ಇನ್ನು ಎಷ್ಟು ನಾವು ಜೀವವನ್ನು ಎಕ್ಸ್ಪೀರಿಯೆನ್ಸ್ ಆಗಲಿಕ್ಕೆ ಭಗವಂತ ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ದಾನೆ. ಅದನ್ನು ಒಂದೊಂದಾಗಿ ನಾವು ಮುಂದುವರಿಸಿಕೊಂಡು ಹೋಗೋಣ. ಇವತ್ತಿನ ಪಾಠ ಇಲ್ಲಿಗೆ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.